ಆನೇಕಲ್ ತಾಲೂಕಿನ ಅತ್ತಿಬೆಲೆಯ ಶಿಡ್ಲ ಬಸಪ್ಪ ಕಲ್ಯಾಣ ಮಂಟಪದ ಆವರಣದಲ್ಲಿ ಸಿಂಡಿಕೇಟ್ ರೈತರ ಸೇವಾ ಸಹಕಾರ ಸಂಘದ 2024-25ನೇ ಸಾಲಿನ 52ನೇ ವರ್ಷದ ವಾರ್ಷಿಕ ಮಹಾಸಭೆಯನ್ನು ಆಯೋಜಿಸಲಾಗಿತ್ತು. ಇನ್ನು 2024-25ನೇ ಸಾಲಿನ 52ನೇ ವರ್ಷದ ವಾರ್ಷಿಕ ಮಹಾಸಭೆಗೆ ಗಣ್ಯರು ಹಾಗೂ ಸಂಘದ ಕಾರ್ಯಕಾರಿ ಆಡಳಿತ ಮಂಡಳಿಯವರು ಚಾಲನೆ ನೀಡಿದರು. ಇನ್ನು ವಾರ್ಷಿಕ ಮಹಾಸಭೆಯ ಅಧ್ಯಕ್ಷತೆಯನ್ನು ಸಿಂಡಿಕೇಟ್ ರೈತರ ಸೇವಾ ಸಹಕಾರ ಸಂಘದ ಅಧ್ಯಕ್ಷರಾದ BS ಚನ್ನಪ್ಪರವರು ವಹಿಸಿದ್ರು. ಇನ್ನು ಸಭೆಯಲ್ಲಿ ಸಂಘದ ಸದಸ್ಯರು ಆಡಳಿತ ಮಂಡಳಿಯವರ ಮುಂದೆ ತಮ್ಮ ತಮ್ಮ ಸಮಸ್ಯೆಗಳನ್ನು ಹೇಳಿಕೊಂಡ ದೃಶ್ಯ ಕಂಡುಬಂತು. ಹಾಗೆಯೇ ಸಂಘದ ಸದಸ್ಯರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು ಮತ್ತು ಸಂಘದಿಂದ ಪಡೆದಿದ್ದ ಸಾಲವನ್ನು ಉತ್ತಮ ರೀತಿಯಲ್ಲಿ ಮರುಪಾವತಿ ಮಾಡಿದ ಶ್ರೀಶಕ್ತಿ ಸಂಘಗಳ ಪ್ರತಿನಿಧಿಗಳನ್ನು ಸನ್ಮಾನಿಸಲಾಯಿತು. ಇನ್ನು ವಾರ್ಷಿಕ ಸಭೆಯಲ್ಲಿ ಸಿಂಡಿಕೇಟ್ ರೈತರ ಸೇವಾ ಸಹಕಾರ ಸಂಘದ ಉಪಾಧ್ಯಕ್ಷ ಲಕ್ಷ್ಮೀಸಾಗರ ಶ್ರೀನಿವಾಸ್, ಮಾಜಿ ಅಧ್ಯಕ್ಷರು ಮತ್ತು ಸಂಘದ ಹಾಲಿ ನಿರ್ದೇಶಕರುಗಳಾದ AM ರಮೇಶ್, ವಿನೀತ್, HY ಅಶೋಕ, ವೆಂಕಟರಮಣ ರೆಡ್ಡಿ, V ರಮೇಶ್, C ಮುನಿರಾಜು, ಕಿಶೋರ್ ಕುಮಾರ್, M ಆಂಜಿನಪ್ಪ, V ಕೃಷ್ಣಾರೆಡ್ಡಿ, ಶ್ರೀಮತಿ ಭಾರತಿ, ತೆಹರಾಬಾನು, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶ್ರೀ P ಸುವರ್ಣ ಮತ್ತು ಸಂಘದ ಸದಸ್ಯರು, ಸಿಬ್ಬಂದಿ ವರ್ಗದವರು ಭಾಗವಹಿಸಿದರು. ಈ ಸಂಘವು 1973ನೇ ಇಸ್ವಿಯಲ್ಲಿ ಸಿಂಡಿಕೇಟ್ ಬ್ಯಾಂಕ್ನಿಂದ 5 ಲಕ್ಷ ಸಾಲವನ್ನು ತೆಗೆದುಕೊಂಡು ಕಾರ್ಯನಿರ್ವಹಿಸಿ ಈಗ ಈ ಸಂಘದಲ್ಲಿ 5,000 ಸದಸ್ಯರಿದ್ದು ಈ ವರ್ಷ 4,54,00,000 ಲಾಭ ಗಳಿಸಿರುವುದು ಸಂತೋಷದ ವಿಷಯ. ಈ ವರ್ಷ 52ನೇ ವರ್ಷದಲ್ಲಿ ಸದಸ್ಯರಿಗೆ ಷೇರು ನೀಡಲು 20% ನೀಡಲು ಆಡಳಿತ ಮಂಡಳಿಯಲ್ಲಿ ತೀರ್ಮಾನ ಕೈಗೊಳ್ಳಲಾಗಿದೆ. ಮುಂದಿನ ದಿನಗಳಲ್ಲಿ ಎಲ್ಲ ಸದಸ್ಯರು ಸಮಸ್ಯೆ ಅಭಿವೃದ್ಧಿಗಾಗಿ ಸಾಲವನ್ನು ತೆಗೆದುಕೊಂಡು ಸದಸ್ಯರು ಸಕಾಲಕ್ಕೆ ಮರುಪಾವತಿ ಮಾಡಿ ಈ ಸಂಘದ ಪುನರುತ್ಥಾನಕ್ಕೆ ಸಹಕರಿಸಬೇಕೆಂದು ಹೇಳಿ ನಾನು ನಮ್ಮಲ್ಲಿ ಮನವಿ ಮಾಡಿದ್ದೇನೆ. ಹಾಗೆ ಸದಸ್ಯರು ಏನು ಷೇರು ಹಣವನ್ನು ಮೊದಲು 500 ರೂಪಾಯಿ ಕೊಟ್ಟಿದ್ದು ಈಗ 1,000 ರೂಪಾಯಿ ಆಗಿದೆ. ಆ ವ್ಯತ್ಯಾಸದ ಹಣವನ್ನು ಭರಿಸಿ ತಮ್ಮ ಸದಸ್ಯತ್ವವನ್ನು ಗಟ್ಟಿಗೊಳಿಸಿಕೊಳ್ಳಬೇಕಾಗಿ ತಮ್ಮಲ್ಲಿ ಕಂಪನಿಯ ವಿನಂತಿ ಮಾಡುತ್ತೇನೆ. ಈ ಸಂಸ್ಥೆಯು ರಾಜ್ಯದಲ್ಲಿ ಪ್ರಥಮ ಸ್ಥಾನ
ಗೌರವಾನ್ವಿತ ನಿರ್ದೇಶಕರಿಗೂ ಹಾಗೂ ಗೌರವಾನ್ವಿತ ಸದಸ್ಯರಿಗೂ ವಂದಿಸುತ್ತಾ ನನಗೆ ಈ ರಾಷ್ಟ್ರಪತಿಯಲ್ಲಿ ಮಾತನಾಡಲು ಅವಕಾಶ ಕೊಟ್ಟಾಗ ತಾವೆಲ್ಲರಿಗೂ ವಂದಿಸುತ್ತಾ ನಮ್ಮ ಸಂಘವನ್ನು ಅತ್ಯುತ್ತಮ ಸಹಕಾರ ಸಂಘವೆಂದು ಪರಿಗಣಿಸಿ ಪ್ರಶಸ್ತಿ ನೀಡಿ ಗೌರವಿಸಿದೆ. ಸಂಘದ ಸದಸ್ಯರ ಹಾಗೂ ಗ್ರಾಹಕರ ಅನುಕೂಲಕ್ಕಾಗಿ ಪ್ರಾರಂಭಿಸಿರುವ ಶಾಖೆಗಳನ್ನು ಅಭಿವೃದ್ಧಿಪಡಿಸಲು ಕೋರಿದೆ. ಲಾಭ: ನಮ್ಮ ಸಹಕಾರ ಸಂಘವು ಎಲ್ಲ ಪಕ್ಷಗಳನ್ನು ಅವಕಾಶ ಕಲ್ಪಿಸಿದ ನಂತರ ವರದಿ ಸಾಲಿನಲ್ಲಿ ರೂಪಾಯಿ 4,53,66,976 ನಿವ್ವಳ ಲಾಭ ಗಳಿಸಿದೆ. ನಿವ್ವಳ ಲಾಭವನ್ನು ಸಹಕಾರ ಕಾಯ್ದೆ 57 ನಿಯಮ 22 ಹಾಗೂ ಸಂಘದ ಉಪನಿಯಮದಂತೆ ವಿಲೇವಾರಿ ಮಾಡಲು ಆಡಳಿತ ಮಂಡಳಿಯು ಮಹಾಸಭೆಗೆ ಮಂಡಿಸಿದೆ. ವಂದನೆಗಳು. ಈ ಸಹಕಾರ ಸಂಘದ ವ್ಯವಹಾರ ಅಭಿವೃದ್ಧಿಯಿಂದಾಗಿ 2024-25ನೇ ಸಾಲಿಗೆ ಸಂಘವನ್ನು ಎ ತರಗತಿ ಎಂದು ವರ್ಗೀಕರಿಸಿದೆ. ಸಂಘದ ಅಭಿವೃದ್ಧಿಗಾಗಿ ಸಹಾಯ, ಸಹಕಾರ ಹಾಗೂ ಮಾರ್ಗದರ್ಶನಗಳನ್ನು ನೀಡಿದ ಸಹಕಾರ ಇಲಾಖಾಧಿಕಾರಿಗಳಿಗೂ, ಎಲ್ಲ ಬ್ಯಾಂಕಿನವರಿಗೂ, ವಿವಿಧ ಸಂಘ ಸಂಸ್ಥೆಗಳಿಗೂ ಹಾಗೂ ಸಂಘದ ಸಿಬ್ಬಂದಿ ವರ್ಗದವರಿಗೂ ಆಡಳಿತ ಮಂಡಳಿಯ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತೇವೆ. ಸಂಘವನ್ನು ಮುನ್ನಡೆಸಲು ಕಾಲಕಾಲಕ್ಕೆ ಸೂಕ್ತ ರೀತಿಯಲ್ಲಿ ಸಲಹೆಗಳನ್ನು ನೀಡಿ ಪ್ರಗತಿಯತ್ತ ಸಾಗಿಸಲು ಆಡಳಿತ ಮಂಡಳಿಯವರು ಶ್ರಮಿಸುತ್ತಾರೆ. ಸಂಘದ ಏಳಿಗೆಗಾಗಿ ಅಮೂಲ್ಯ ಸಹಕಾರವನ್ನು ನೀಡಿ ಸದಸ್ಯರಾದ ತಮಗೂ, ಸಂಘದ ಎಲ್ಲ ಗ್ರಾಹಕರಿಗೂ ಮತ್ತು ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಸಂಘದ ಎಲ್ಲ ಹಿತೈಷಿಗಳಿಗೂ ಆಡಳಿತ ಮಂಡಳಿಯು ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತದೆ. ಧನ್ಯವಾದಗಳು. ಇತರೆ ಷರತ್ತುಗಳು ಸಹ ಸದಸ್ಯರನ್ನು ಸಹಕಾರ ಸಂಘದ ಕಾನೂನಿನಂತೆ ಮಿತಿಗೊಳಿಸತಕ್ಕದ್ದು. ಷರತ್ತಿಯಡಿಯಿಲ್ಲದ ಕೆಲವೊಂದು ನಿಧಿಗಳನ್ನು ಸರ್ವ ಸದಸ್ಯರ ಒಪ್ಪಿಗೆ ಮೇರೆಗೆ ಚುಕ್ತಾ ಮಾಡಿಕೊಳ್ಳುವುದು ಅಗತ್ಯವಾಗುತ್ತದೆ. ಸಂಘದಲ್ಲಿ
ತಿಂಗಳಿಗೆ ಎಷ್ಟು ಆಗ್ತದೆ? ತಿಂಗಳಿಗೆ 1,000, 2 ಬ್ರಾಂಚಿಂದ 2,000. ಇವಾಗ ಬಿದಿರುಗುಂಬೆ ಮತ್ತು 3 ಬ್ರಾಂಚಿಂದ ಲಾಭ ಆಗ್ತದೆ, ನಷ್ಟ ಆಗ್ತದೆ. ನಾವೆಲ್ಲ ಕ್ಲಬ್ ಮಾಡಿನೇ ಮಾಡಿರೋದು. ಹೆಡ್ ಆಫೀಸ್ಗೆ ಎಲ್ಲ ಅದು ನಷ್ಟ ಇದ್ದಾಗ ಮುಚ್ಚಬೇಕು, ಮುಗಿಸೋ ಸಾಧ್ಯತೆ ಇದೆಯಾ? ಚಂದಾಪುರ ಬ್ರಾಂಚಲ್ಲಿ ಈಗಾಗಲೇ ಸ್ವಲ್ಪ ನಷ್ಟನೇ ಇದೆ. ಹೋದ ವರ್ಷದಲ್ಲೇ ನಾವು ಈಗಾಗಲೇ ಮಹಾಸಭೆಯಲ್ಲಿ ಕೇಳಿದ್ದೀವಿ, ಈ ವರ್ಷ ಬಿಡಿ ಅಂತ ಹೇಳಿದ್ರು, ಅದರಿಂದ ಮುಂದುವರಿಸಿದ್ದೀವಿ. ಅದು ಎಷ್ಟು ನಷ್ಟ ಆಗ್ತದೆ? ಮುಂದಿನ ಸಾಲ ಈ ವರ್ಷದಲ್ಲಿ ತರೋದು ಸಾಧ್ಯ ಆಗ್ತದಾ? ಈ ವರ್ಷ ಅದ್ರ ಬಗ್ಗೆ ಕಾಳಜಿ ವಹಿಸ್ತಾ ಇದ್ದಾರಾ? ಅದು ಅವರೇ ನಿರ್ದೇಶಕರ ಕಾಳಜಿ ವಹಿಸ್ತಾ ಇದ್ದಾರೆ, ಸದಸ್ಯರು ಇದು ಮಾಡ್ತಾ ಇಲ್ಲ. ಅದರಿಂದ ಈ ವರ್ಷದಲ್ಲಿ ಇದನ್ನೆಲ್ಲ ತೀರ್ಮಾನದಂತೆ ಮುಂದುವರಿಸ್ತೀವಿ. ಎಲ್ಲರಿಗೆ ಧನ್ಯವಾದ. ನಮ್ಮ ಸಂಘದಲ್ಲಿ ಉಳಿತಾಯ ಖಾತೆ ಮತ್ತೆ ಎಲ್ಲ ಠೇವಣಿ ಖಾತೆಗಳು ಎಲ್ಲ ವಿಭಾಗದಲ್ಲೂ ಮಾಡಬೇಕಾಗಿರೋದ್ರಿಂದ ಲಾಭಾಂಶ ಎಲ್ಲ ಬ್ರಾಂಚ್ಗಳು ಸೇರಿ ವಿಲೇಜಾಗಿ ಮಾಡಿರ್ತಾರೆ. ಅಲ್ಲಿ ಸಪರೇಟ್ ಬರೋದಿಲ್ಲ, ಯಾಕಂದ್ರೆ ಕ್ಲೌಡ್ ಇರೋದು ಎಲ್ಲ ವ್ಯವಹಾರ ಮಾಡ್ಬೋದು, ಎಲ್ಲ ಬ್ರಾಂಚಲ್ಲೂ ವ್ಯವಹಾರ ಮಾಡ್ಬೋದು. ಓಪನ್ ಮಾಡಿದ್ದೀವಿ ಅನ್ನೋ ಕಾರಣಕ್ಕೋಸ್ಕರ ಅದು ಮೇಂಟೈನ್ ಮಾಡಬೇಕಲ್ಲ, ನಮ್ಗೆ ಗೊತ್ತಾಗ್ತದಲ್ಲ, ಸದಸ್ಯರು ಹಿರಿಯ ಅಂತ ಗೊತ್ತಾಗ್ತದಲ್ಲ. ಹೌದು, ಏನಂದ್ರೆ ಈಗ ಬ್ಯಾಂಕ್ಸ್ ಅಲ್ಲಿ ಸಪರೇಟ್ ಲಾಭಾಂಶ ತೋರಿಸ್ತಾರೆ, ತೋರಿಸೋದಕ್ಕೆ ನಮ್ದು ಸಾಫ್ಟ್ವೇರ್ ಲಭ್ಯ ಇಲ್ಲ. ಅದು ಬ್ಯಾಂಕ್ ಶಾಖೆ ಹಿರಿಯ ಅಂತ ಗೊತ್ತಾಗ್ತದಲ್ಲ. ಮುಂದಿನ ಸಭೆಯಲ್ಲಿ ನಾವು ಸರಿಪಡಿಸಬೇಕು. ಸದಸ್ಯರ ಸಾಲಗಳಿದೆಯಲ್ಲ, 3,46,00,000 ಒಟ್ಟು ಸುಸ್ತಿ ಸಾಲ ಇದೆ. ಸದಸ್ಯರಿಲ್ಲ ಸಾಲ ಸುಸ್ತಿ ಅಂತ ವಾಯಿದೆ ನೀತಿ ಸಾಲ ಅಂತ ಕೂಡ ಆಗಿದೆ. ಯಾಕೆ ಅಷ್ಟು ಬರೆದು ಬಿಟ್ಟಿದ್ದೀರಾ ಅಂತ ಅದು ಸುಸ್ತಿ, ಆ ವರ್ಷದಲ್ಲಿ ಸುಸ್ತಿ ಆಗಿರೋದು. ನೀವು ಇಲ್ಲೇ ಇನ್ನೊಂದು ವಾಯಿದೆ ನೀರಿನ ಸಾಲ ಅಂತ, ಅಂದರೆ ಅವ್ರಿಗೆ ನೀರಿದಂಥ ಸಾಲ ಅದು ನೀರು ಹಾಕಿದ್ದೀರಾ 3,46,00,000. ಸುಸ್ತಿ ಸಾಲ, ಸುಸ್ತಿ ಸಾಲ. ಸೃಷ್ಟಿ ಅಂದರೆ ಯಾವ ರೀತಿ ಪರಿಗಣನೆ ಮಾಡಿದ್ದೀರಾ? 3 ತಿಂಗಳು, 6 ತಿಂಗಳು, 30 ತಿಂಗಳು, 3 ವರ್ಷಕ್ಕೆ ಆ ವರ್ಷ ವಾಯಿದೆ ನೀರಿನ ಸಾಲ ಒಂದು ವರ್ಷಕ್ಕೆ ನೀಡಿದ್ದೀವಿ. ಆ ವರ್ಷದಲ್ಲಿ ಅವಧಿ ನೀಡಿದ್ದೀರಾ? ಯಾವ ಸಾಲ ಅದು? ಆರ್ಥಿಕ ವರ್ಷದ 2024-25ನೇ ಸಾಲಿನಲ್ಲಿ ಅಷ್ಟು ಸುಸ್ತಿ ಆಗಿದೆ ಅಂತ ಹೇಳಿ ಇನ್ನು ಇದೇ ಹಾಕಿದ್ದೀರಾ ವಾಯಿದೆ ನೀರಿನ ಸಾಲ. ವಾಯಿದೆ ಅಂದರೆ ಅವಧಿ ಮುಗಿದ ಸಾಲ ಅಂತ. ಅಂದರೆ 6 ತಿಂಗಳು 1 ವರ್ಷಕ್ಕೆ ಆಗ್ತದೆ ಅಂದರೆ ವಾಯಿದೆ ಅಂದರೆ ಅವಧಿ ಮೀರಿದ ಸಾಲ. 60 ತಿಂಗಳು ಕಂಪ್ಲೀಟ್ ಆಗ್ತದೆ, ಅದು ವಾಯಿದೆ ಸಾಲ ಅಂತ. ಅವರೇ ಬೇಕಾದ್ರೆ ಕಂತುಗಳು ಕೊಟ್ಟಿರ್ತಾರೆ, ಒಂದೊಂದು ಸಾಲನ್ನು ಒಂದೊಂದು ಕಂತುಗಳು ವಾಯಿದೆ ಸಾಲ. 3 ಕಂತುಗಳು, 3 ಕಂತಿಗಿಂತ ಹೆಚ್ಚು ಕಂತುಗಳು ಸೃಷ್ಟಿಯಾಗಿರೋದನ್ನ ವಾಯಿದೆ ಸಾಲ. ನೀವು ಇದಕ್ಕೆ ಇನ್ನೊಂದು ಪೇಜ್, ಅದು 12 ಪೇಜಲ್ಲಿ ವಾಯಿದೆ ಮೀರಿದ ಸಾಲ ಅಂತ. ಅದು ಅವಧಿ ಮೀರಿದ ಸಾಲ. ಅವಧಿ ಬೇರೆ ಅಂದ್ರೆ ಪೂರ್ತಿ ಕಂಪ್ಲೀಟ್ ಆಗಿರೋದು ಎರಡು ಯಾಕೆ ಅಷ್ಟು ಬಿಟ್ಟಿದ್ದೀರಾ ಅಂತ? ಯಾಕೆ ಅಷ್ಟು ಬಿಟ್ಟಿದ್ದೀರಾ? ಒಟ್ಟು ಎಷ್ಟು ವಾಯಿದೆ ಬೇರೆ ಅಂತ ಏನು ಸಾಲ ಸೃಷ್ಟಿ ಇಲ್ಲ ಅದನ್ನ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅದು ಯಾಕೆ 3,46,00,000 ಬಿಟ್ಟಿದ್ದೀರಾ? ಪರ್ಸೆಂಟೇಜ್ ಆಫ್ ರಿಕವರಿ ಎಷ್ಟಿದೆ ಅಂತ? ರಿಕವರಿ 83% ಇದೆ ರಿಕವರಿ. ಈಗ ಭೂ ಅಡಮಾನ ಸಾಲದಲ್ಲಿ 3,04,00,000 ಬಂದಿದೆ. ಇದು 3 ಕೋಟಿ ಚಿಲ್ಲರೆ ಇದೆ ಸರ್, ಇನ್ನೂ ಬರ್ಬೇಕಾಗಿದೆ ಜನ. ಅದು ಯಾಕೆ ಬಿಡ್ತಾ ಇದ್ದಾರೆ ಅಂತ? ರಿಕವರಿ ಆಗ್ತಾ ಇಲ್ಲ. ರಿಕವರಿ ಆಗ್ತಾ ಇದೆ, ಆದಷ್ಟು ಪರ್ಸೆಂಟೇಜ್ ಇದ್ದಾರೆ. ಅದು ಸಪ್ರೇಟ್ ಆಗಿದೆ, ಪರ್ಸೆಂಟೇಜ್ ಬರಲಿಲ್ಲ. ಪರ್ಸೆಂಟೇಜ್ ಮಾಡಬೇಕು. ಫಸ್ಟ್ ಕಾಲಮಲ್ಲಿ ಆ ಪಕ್ಷದಲ್ಲಿ ಬಿಟ್ಟಿರೋ ಒಂದು ಸಾಲ ಆಗ್ತಿದ್ದೀರಲ್ಲ, ಫಸ್ಟ್ ಕಾಲಮಲ್ಲಿ ಸಂಘದಲ್ಲಿ ಕೃಷಿ ಸಾಲ, ಅಲ್ಪಾವಧಿ ಸಾಲ, ಮಧ್ಯಮಾವಧಿ ಸಾಲಕ್ಕೆ ರೆನ್ಯೂವಲ್ ಮಾಡೋದಕ್ಕೆ ಅವಕಾಶ ಇದೆ. ಆಭರಣ ಸಾಲಕ್ಕೆ ಅವಕಾಶ ಇದೆ, ಅದಕ್ಕೆಲ್ಲ ಅವಕಾಶ ಇಲ್ಲ. ಹಾಗಾಗಿ ಅವ್ರ ಕಂತು ಮೀರಿ ಅಂದ್ರೆ ದಿನಾಂಕ ಮೀರಿ ಕಂತು ಮೀರಿದ ಮೇಲೆ ಅವರು ಸಾಲ. ಹೌದು, ಹಾಗಾಗಿ ಅದನ್ನ ಒಟ್ಟಾರೆಯಾಗಿ ತಗೊಂಡಿದ್ದಾರೆ. ವಾಟ್ ಇಸ್ ಪರ್ಸೆಂಟೇಜ್ ಆಫ್ ವಾಯ್ದೆ ಮೀರಿದೆ, ವಾಯ್ದೆ ಮೀರಿರೋದು ಒಟ್ಟಾರೆಯಾಗಿ ತಗೊಂಡಿರೋದು ಎಲ್ಲ ಸಾಲದಲ್ಲೂ. ಪರ್ಸೆಂಟೇಜ್ ಆಫ್ ರಿಕವರಿ ಎಷ್ಟಿದೆ? ವಾಯ್ದೆ ಮತ್ತೆ ಸುಸ್ತಿ ಸಾಲ ಎರಡು ಕ್ಲಬ್ ಆಗಿ ತಗೊಂಡಿರೋದು. ಅವರು ನಿಗದಿತ ದಿನಾಂಕ 3 ತಿಂಗಳು 6 ತಿಂಗಳು ಕಂತಿರುತ್ತೆ, ಅದು ಮೀರಿ ಮತ್ತೆ ಸುಸ್ತಿ ಆಗಿರೋದು ಎಲ್ಲ ಒಟ್ಟಿಗೆ ತಗೊಂಡಿರೋದು. ಪರ್ಸೆಂಟೇಜ್ ಆಫ್ ರಿಕವರಿ ಎಷ್ಟಿದೆ? 83% ಶೇಕಡ. ಈ ಭೂ ಅಡಮಾನ ಸಾಲದಲ್ಲಿ ಜಾಸ್ತಿ ಇದೆಯಲ್ಲ, ಎಷ್ಟು ಬರ್ತದೆ? ಒಟ್ಟಾರೆ 83%. ನಿಮ್ಮ ಸಲಹೆ ತುಂಬ ಚೆನ್ನಾಗಿದೆ. ಫಸ್ಟ್ ನೀವು ಕೇಳಿದ್ರಲ್ಲ ಚಂದಾಪುರ ಬ್ರಾಂಚ್ದು ಏನಂತ ಇದೆ ಅಂತ ತಿಳ್ಕೊಳ್ಳಿ, ಅದು ನಿಮ್ಗೆ ಆನ್ಸರ್ ಕೊಡ್ತೀನಿ. ಆ ಚಂದಾಪುರ ಬ್ರಾಂಚ್ನಾಗೆ 12 ಬ್ರಾಂಚ್ ಆಗಿದೆ, ದುರ್ಗ ಬ್ರಾಂಚಲ್ಲಿ ಅದನ್ನು ಪ್ರತಿ ಬೋರ್ಡ್ ಮೀಟಿಂಗಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ. ಎಷ್ಟು ಲಾಭ ಬರ್ತಾ ಇದೆ ಅಷ್ಟು ಅಂತ. ಈಗ ದಯಮಾಡಿ ಸಭೆಯಲ್ಲಿ ಮೆನ್ಷನ್ ಮಾಡಿಲ್ಲ, ಆದರೆ ಚಂದಾಪುರ ಬ್ರಾಂಚ್ದು ಎಷ್ಟು ಲಾಭ ಇದೆ ಅಂತ ಬೋರ್ಡ್ ಮೀಟಿಂಗ್ ನಮಗೆ ಬಂದಿದೆ. ನಾವು ಇದನ್ನಲ್ಲಿ ಟಾರ್ಗೆಟ್ ತಗೊಂಡಿದ್ದೀವಿ, ಹೇಗಾದರೂ ಮಾಡಿ. ಯಾಕಂದರೆ ಮಿಡಲ್ ಬೋರ್ಡ್ ಅವರು
ಟ್ಯಾಕ್ಟ್ರಿ ಲೋನ್ ಮಾಡಿದಾಗ 3% ಇಂಟ್ರೆಸ್ಟ್ ಅಂದ್ಬಿಟ್ಟು ನಾನು ಟ್ಯಾಕ್ಟ್ರಿ ಲೋನ್ ಕೇಳಿದ್ರು. ಆಯ್ತು ಅಂದ್ಬಿಟ್ಟು 3% ಇಂಟ್ರೆಸ್ಟ್ ಸಾಲ ಮಾಡಿದೆ. ಆಮೇಲೆ ರಾಮಸ್ವಾಮಿ ರೆಡ್ಡಿ ಅವರು ಇದ್ದಿದ್ದು ಅವರೇ ಹೇಳಿದ್ರು, ನೋಡಪ್ಪ 6 ತಿಂಗಳು ಒಂದ್ಸರಿ 15 ತಾರೀಕು ಒಳಗಡೆ ನೀನು ಲೋನ್ ಕಟ್ಟಿಲ್ಲ ಅಂದ್ರೆ 16 ತಾರೀಕು 11% ಕಟ್ಟಬೇಕಾಗುತ್ತೆ, 6 ತಿಂಗಳು ಒಂದ್ಸರಿ ಅಂದ್ಬಿಟ್ಟು ಹೇಳಿದ್ರು. ಆಯ್ತು ಅಂದ್ಬಿಟ್ಟು ನಾನು 2019ರಲ್ಲಿ ಸಾಲ ಮಾಡಿ ಪ್ರತಿ ಸಾಲ ಮಾಡಿದಾದ್ಮೇಲೆ 2024ರಲ್ಲಿ ಜನವರಿನಲ್ಲಿ ನಂದು ಸಾಲ ಕ್ಲಿಯರ್ ಆಯಿತು. ಸಾಲ ಕ್ಲಿಯರ್ ಆದ್ಮೇಲೆ ನಾನು 2000 ನವೆಂಬರಲ್ಲಿ ಬಂದೆ. ನನ್ನ ದಾಖಲೆಗಳು ಬೇಕಾಗಿತ್ತು, ದಯವಿಟ್ಟು ನನಗೆ NOC ಕೊಡಿ, ನಾನು ದಾಖಲೆ ಬಿಡುಗಡೆ ಮಾಡ್ಕೋಬೇಕು ಅಂದ್ಬಿಟ್ಟು ಬಂದ್ಬಿಟ್ಟು ಅರ್ಜಿ ಒಂದು ಕೊಟ್ಟೆ ಬ್ಯಾಂಕ್ಗೆ. ಅರ್ಜಿ ಕೊಟ್ಟಾಗ ಬ್ಯಾಂಕ್ ಅವರಲ್ಲಿ ನೋಡ್ಬಿಟ್ಟು ನನಗೆ ಶಾಕ್ ಆಯಿತು. ಯಾವ ಥರ ಶಾಕ್ ಆಯ್ತು ಅಂದ್ರೆ, ಇಲ್ಲ ನೀನಿನ್ನ 90,046 ರೂಪಾಯಿ ಕಟ್ಟಬೇಕು ಅಂತ. ಇದೇನಪ್ಪ ಇದು 5 ವರ್ಷ ನಾನು ಮಾಡಿರೋ ಸಾಲ, ನನ್ನ ಬಡ್ಡಿ ಸಮೇತ 3% ಬಡ್ಡಿ ಸಮೇತ ನನ್ನ ಸಾಲ ಕೊಟ್ಟಿದ್ದಾರೆ, ನಾನು ಕ್ಲಿಯರ್ ಆಗಿದೆ ಅಂದಾಗ 90,046 ರೂಪಾಯಿ ಕಟ್ಟಬೇಕು ಅಂದಾಗ ರೈತ ಎಲ್ಲ ಹೋಗ್ಬೇಕು? ಅವಾಗ ಹೇಳಿದ್ರೆ ಇಲ್ಲ ಸರ್ಕಾರದಿಂದ ಅನುದಾನ ಬಂದಿಲ್ಲ ಅಂದ್ರೆ ನಾವು ಜವಾಬ್ದಾರ. ಅದಕ್ಕೆ ನಾವು ಸಾಲ ಕೊಟ್ಟಾಗ ನಾನು 3% ಬಡ್ಡಿಯಿಂದ ಸಾಲ ಕೊಟ್ಟಿದ್ದೀರಾ, 11% ಬಡ್ಡಿ ಇರೋದ್ರಿಂದ ಬೇರೆ ಕಡೆ ಎಲ್ಲ 8% 9% ಸಿಗ್ತಾ ಇದೆ ಅಂತ ಎಲ್ಲರಿಗೂ ಗೊತ್ತು. ನಮ್ಮ ಸಂಘದಲ್ಲಿ ನಾವು ಮಾಡಬೇಕು, ಸಂಘದಲ್ಲಿ ಮಾಡಿದ್ದೀವಿ. 11% ನೀನು ಬಡ್ಡಿ ಕಟ್ಟಲೇಬೇಕು, ಇಲ್ಲ ಅಂದ್ರೆ ದಾಖಲೆ ಕೊಡೋದಿಲ್ಲ ಅಂದ್ರೆ ಏನರ್ಥ ಇದಕ್ಕೆ? ಆಮೇಲೆ ನಾನು ಹಂಗೆ ಏನ್ ಮಾಡಿದ್ರೆ ಅಲ್ಲಿ ಅಧ್ಯಕ್ಷರು ವಿಷಯ ಮುಗಿಸಿದೆ, ಸ್ವಾಮಿ ನಾನು ಹಿಂಗೆ ಆಗ್ತಿದೆ ಅಂತ. ಆಮೇಲೆ ಅರ್ಜಿ ಬರದೆ, ಅಧ್ಯಕ್ಷರಿಗೂ ಅರ್ಜಿ ಬರದೆ, ಕಾರ್ಯಕಾರಿ ಮಂಡಳಿಗೂ ಬಂದಿದ್ದೀನಿ. ಬರ್ದೆ, ಸ್ವಾಮಿ ನಾನು ಈ ಥರ 90,000 ಕೊಟ್ಟು ಅಂತ ಇದ್ದಾರೆ, ನಾನು ಎಲ್ಲಿಂದ ತಂದ್ಕೊಡೋದು? ಪ್ರಯತ್ನ ನಾನು ಎಲ್ಲಿ ತಂದ್ಕೊಡೋದು? ನಾನು ಏನು ಲೋನ್ ಮಾಡಿದ್ದೀನಿ, ನಾನು ಲೋನ್ ಮಾಡಿದ್ರೆ ನೀವು ಏನು 3% ಬಡ್ಡಿ ಹೇಳಿದ್ದೀರ ಅದ್ರ ಪ್ರಕಾರ ನಾನು ಕಟ್ಕೊಂಡು ಬಂದಿದ್ದೀನಿ. ಈಗ ಕಟ್ಟೋದ್ರೆ ನಾನು ಎಲ್ಲಿಂದ ಕಟ್ಟೋದು ಅಂತ. ಆಮೇಲೆ ಅದಾದ್ಮೇಲೆ ಡೈರೆಕ್ಟ್ರಿಗೂ ತಿಳಿಸಿದೆ. ನಾನು ಡೈರೆಕ್ಟ್ರ್ ಮುಖಾಂತರ ಹೇಳಿದೆ, ಹೀಗಾಗಿದೆ ನನ್ನ ಪರಿಸ್ಥಿತಿ, ದಯವಿಟ್ಟು ಇದು ನನಗೆ ರೆಕಾರ್ಡ್ ಕೊಡಿ, ನನಗೆ NOC ಕೊಡಿ, ನನ್ನ ಸಮಸ್ಯೆಗಳಿದೆ, ನನ್ನ ರೆಕಾರ್ಡ್ ರಿಲೀಸ್ ಮಾಡ್ಕೋಬೇಕು, ನಾವು ಪಾರ್ಟಿಷನ್ ಮಾಡ್ಕೋಬೇಕು ಅಂತ ಹೇಳಿದಾಗ, ಇಲ್ಲ ನೀವು 90,000 ಕಟ್ಟಿದ್ರೆ ಕೊಡೋದು, ಇಲ್ಲ ಅಂದ್ರೆ ಕೊಡೋಲ್ಲ ಅಂದರು. ಆಗ ಈ ವಿಷಯದಲ್ಲಿ ಏನಂದ್ರೆ 90,000 ಕಟ್ಟಬೇಕಂದ್ರೆ ನನ್ಗೆ ಏನು ಕೊಟ್ಟಿದ್ದೀರೋ ಸಾಲ ಕೊಟ್ಟಾಗ ನನ್ನ ಸಾಲದ ಪ್ರಕಾರ ಏನು ಬಡ್ಡಿ ಕಟ್ಟಬೇಕು ಕಟ್ಟಿದ್ದೀನಿ. ಮುಂಚೆನೇ ಹೇಳ್ಬೋದಾಗಿತ್ತಲ್ಲ, ಇಲ್ಲ ನೀನು 40% ಕಟ್ಟಬೇಕು, ಇಲ್ಲ ನೀನು ಸಾಲ ಕೊಡೋಕ್ಕಾಗಲ್ಲ ಅಂತ. 3% ಸಾಲ ಕೊಟ್ಬಿಟ್ಟು ಸಾಲ ಎಲ್ಲ ಕ್ಲಿಯರ್ ಆದ್ಮೇಲೆ ನಿಲ್ಲಿದೆ, ನನ್ನ ಬುಕ್ಕಲ್ಲಿ ಸಾಲ ನಿಲ್ಲಂತಿದೆ. ನಾನು ಬಡ್ಡಿ ಕಟ್ಟಬೇಕಾಗಿದ್ದೆಲ್ಲ ಕಟ್ಟಿದ್ದೀನಿ. ಆಮೇಲೆ ಲೆಕ್ಕ ಕೊಟ್ಟು ಮೊದಲನೇ ತಿಂಗಳು 2015/9/2019 ಮೊದಲನೇ ತಿಂಗಳು 45,000 ಸಾಲಕ್ಕೆ 6,748 ರೂಪಾಯಿ ಬಡ್ಡಿ ಹಾಕಿದ್ರು. ಆ ಸರ್ಕಾರದ ಅವ್ರಿಗೆ 3% ಬಡ್ಡಿ ದರದಲ್ಲಿ ಹಾಕಿದ್ರು, 10% ಬಡ್ಡಿ ಕಟ್ಕೊಂಡು ಬಂದೆ. ಆಮೇಲೆ ನಾನು ಅರ್ಜಿಗಳು ಕೊಟ್ಟಾಗ ನಾನು 90,000 ಹಾಕ್ಬೇಕು, 90,000 ಅಂತ ಹೇಳಿದ್ರು. ಅದು 90,000 ಅರ್ಜಿಗಳನ್ನು ಬರೆದು ನಾನು ಅಧ್ಯಕ್ಷರಿಗೂ ಕೊಟ್ಟೆ. ಅಧ್ಯಕ್ಷರು ಕೊಟ್ಟಿದ್ದೀನಿ, ಮತ್ತೆ ಕಾರ್ಯಕಾರಿ ಮಾಡಲಿಕ್ಕೆ ನಾನು ಅರ್ಜಿ ಕೊಟ್ಟಿದ್ದೀನಿ. ನಾನು ಇದುವರೆಗೂ 2024 ಜನವರಿಯಲ್ಲಿ ನನ್ನ ಸಾಲ ಕ್ಲಿಯರ್ ಆಗಿರೋದು. ನಂದು ಇಲ್ಲಿವರೆಗೂ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ನಾನು ಅರ್ಜಿ ಕೊಟ್ಟಾಗೂ ನನಗೆ ರೆಸ್ಪಾನ್ಸ್ ಇಲ್ಲ. ಈಗ ನಾನು ಆಮೇಲೆ ಮೊದಲನೇ ತಿಂಗಳು 15,041 ರೂಪಾಯಿ ನಿಮಗೆ ಸದಸ್ಯರಾದ ಲೋಕೇಶ್ ಅವರೇ, ಹೇಳಿದ್ರು. ನೀವು ಹೇಳಿದ್ದು ಆಲ್ರೆಡಿ ಮನೆ ಪುಸ್ತಕ ಕೊಟ್ಟಿದ್ದೀರಾ? ಮೇಡಮ್ ಕರೆಕ್ಟ್ ಮೇಡಮ್, ಈಗ ನಾನು ಒಂದೂವರೆ ವರ್ಷ ನಾನು ದಾಖಲೆ ನಾನು ಬ್ಯಾಂಕಲ್ಲಿ ಮಾಡಬೇಕು. ನಾನು ಬೇರೆ ಏನು ಇನ್ನೊಂದು ಸಾಲ ಮಾಡಂಗಿಲ್ಲ, ಬೇರೆ ಕಡೆ ನಾನು ದಾಖಲೆ ಏನು ತಗೊಂಡು ನಾನು ಒಂದು ರಿಜಿಸ್ಟ್ರು ಪಾರ್ಟಿಷನ್ ಏನು ಮಾಡ್ಕೊಡಂಗಿಲ್ಲ. ನನ್ನ ಪರಿಸ್ಥಿತಿ ಏನಾಗಬೇಕು? ಒಂದು ನಿಮಿಷ, ನಾನು ಕೊಟ್ಟಿದ್ದೀರಾ? ಈಗಾಗಲೇ 2024 ಕ್ಲೋಸ್ ಆಗಿದೆ. ಈ ವರ್ಷ ಬರಬೇಕು, ಬಂದ್ಮೇಲೆ ನಿಮ್ಗೆ ಏನಿದೆ ಅದನ್ನ ಇಲ್ಲ ನಾವು ಫ್ಯಾಮಿಲಿ ನಾವು ಪಾರ್ಟಿಷನ್ ಮಾಡ್ಕೋಬೇಕು, ಏನೋ ಒಂದು ಮಾಡ್ಕೋಬೇಕು. 1 ವರ್ಷ ಕಾಯ್ಬೇಕಂದ್ರೆ ನಮ್ಗೆ ಹೇಗಿರ್ತೈತೆ ಅಂತ ಒಂದು ಸಮಸ್ಯೆ ಇರ್ತೈತೆ ನಮ್ದು. ಇಲ್ಲ ನನ್ನ ಕಷ್ಟಕ್ಕೆ ಎಲ್ಲ ಒಂದು ಕಡೆ ಜಮೀನು ಮಾಡಬೇಕು, ನನ್ನ ಕೈ ಮಾರಕ್ಕಾಗ್ತಾ ಇಲ್ಲ. ಅವಾಗ ನಮ್ಮ ಹತ್ರ ಸಾಲ ಮಾಡ್ಬಿಟ್ಟು ವಿಷಯ ಕೊಡಬೇಕಿಲ್ಲ, ನೀನು ಹಾಕಬೇಕು. ಯಾಕಂದ್ರೆ ರೆಕಾರ್ಡ್ ಕೊಡಿಲ್ಲ ನೀವು, ನಾವೇನ್ ಮಾಡ್ಬೇಕು ಹೇಳಿ? 1 ವರ್ಷದಿಂದ ನಾನು ರೆಕಾರ್ಡ್ ನಾನು ಬಿಡುಗಡೆ ಮಾಡಲಿಲ್ಲ, ನಾನು ಎಲ್ಲಿ ಹೋಗ್ಬೇಕು? ನನ್ನ ಪರಿಸ್ಥಿತಿ ಏನಾಗಬೇಕು? ಇದೇ ಥರ ರೈತರಿಂದ ಕೆಲವೊಂದು ನನ್ಗೆ ಗೊತ್ತಿಲ್ಲ. ಯಾಕಂದ್ರೆ ಎಲ್ಲ ನನಗೆಲ್ಲ ಗೊತ್ತಿದ್ದು ನನಗೆ 1 ವರ್ಷದಿಂದ ನನಗೆ ಈ ಥರ ಆದಾಗ ಏನು ಗೊತ್ತಿದ್ರು ರೈತರ ಪರಿಸ್ಥಿತಿ ಏನು ಕೊಟ್ಟಿದ್ದಾರೆ. ಅವರು ಕೊಟ್ಟಿದ್ದಾರೆ, ಅವರೇ ಕೊಟ್ಟಿರೋದು. 2019 ಮೊದಲನೇ ತಿಂಗಳು 15,041 ರೂಪಾಯಿ ಬ್ಯಾಲೆನ್ಸ್ ಕಟ್ಟಬೇಕು ಅನ್ನೋದು. ಪ್ರತಿಯೊಂದು ಸೇರಿ 90,047 ರೂಪಾಯಿ. ನಾನು ಎಲ್ಲಿಂದ ತಂದ್ಕೊಂಡು 90,047 ರೂಪಾಯಿ ನಂದು ಬಿಲ್ ಕೊಟ್ಟಿದ್ದಾರೆ. ನನ್ನ ಬುಕ್ ಪ್ರಕಾರ ನಂದೇನು ಲೋನ್ ಮಾಡಿದ್ರೆ ಲೋನ್ ಪ್ರಕಾರ ಕ್ಲಿಯರ್ ಆಗಿದೆ. ಕ್ಲಿಯರ್ ಆದ್ಮೇಲೆ ನನ್ನ ದಾಖಲೆ ಯಾಕೆ ನಾನು ಬಿಡುಗಡೆ ಮಾಡ್ಕೊಡ್ತಾ ಇಲ್ಲ? ಏನು ಸಮಸ್ಯೆ ಇದೆ ನನಗೆ? ಇಲ್ಲ
3% ಇರ್ತದ ಅನ್ನೋದು ನಮಗೆ ಈಗ ಬರ್ತಾ ಇದೆ. ನೀವು ಹೇಳಿದ್ರಿ ಆಕ್ಚುಲಿ ಮೇಡಮ್ ಕೇಳಿದೆ ಇದನ್ನ ಕೊಡು ಇದು ಹೆಂಗೆ 3% ಏನಂದ್ರೆ ನಾವು ನೋಡ್ಕೊಂಡು ಈಗ ಆಗಿರಲಿಲ್ಲ, ನಾವು ಬರೋಕ್ಕೆ ಬೋರ್ಡಲ್ಲಿ ಆಗಿರುತ್ತೆ. ಎಷ್ಟು ವರ್ಷ ಆಯ್ತು ಸರ್ ಗೌರ್ಮೆಂಟ್ 2019 ಹಿಂದೆ ಆಗಿರುತ್ತೆ. ಈಗ ನಾನು ಗಮನದಲ್ಲಿದೆಯಾ ಈಗ ಬಂದ ತಕ್ಷಣ ಮೇಡಮ್ ಹೇಳಿದ್ದೆ ಈಗ ಹಿರಿಯರೊಂದು ಬರ್ತಾ ಇದ್ದಾರೆ ಅವ್ರ ಕ್ವಶನ್ ಇರುತ್ತೆ ಇದಕ್ಕೆ ಸೊಲ್ಯೂಷನ್ ಇದೆ ಅಂತ ನಾನು ಮಾತಾಡಿದ್ದೆ. ನಂದೇನಂದ್ರೆ ಈಗ 2019 ಲೋನ್ ಕೊಟ್ಟಿದ್ದಾರೆ, ಅವ್ರು ತಗೊಂಡಿದ್ದೀನಿ, ನಾನು ಲೋನ್ ಕ್ಲಿಯರ್ ಮಾಡಿದ್ದೀನಿ. ಈಗ ನಾನು ಯಾಕೆ ಕಟ್ಟಬೇಕು, ಎಲ್ಲಿಂದ ತಂದು ಕಟ್ಟಬೇಕು? ಆಯ್ತು ಓಕೆನಾ, ಅರ್ಥ ಆಯ್ತು. ಈಗ ಸ್ವಲ್ಪ ಅದು ಜವಾಬ್ದಾರಿ ನಂದಿರುತ್ತಲ್ಲ. ಆಯ್ತು ಮೇಡಮ್ ಅವರ ನಾನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ. ಈಗ ಬರೋ ಸಜೆಷನ್ ಯಾವ ಕೊಡ್ತೀರಿ? ಈಗ ಹೇಳಿ, ಎಲ್ಲ ಮಾತಾಡ್ತಿದ್ದಾರೆ. ಯಾಕಂದ್ರೆ ನಂದೊಂದೇ ಅಲ್ಲ, ನನ್ನ ರೈತರಿಂದ ಒಬ್ಬ ಹೇಳಕ್ಕಾಗ್ತಿಲ್ಲ, ಗೊತ್ತಿಲ್ಲ ಅಷ್ಟೇ. ಇದಕ್ಕೆ ನಂದೊಬ್ಬನೇ ಇಲ್ಲ, ರೈತರು ಜಾಸ್ತಿ ಜನ ಇದ್ದಾರೆ. ಅದು ನೀವು ಈಗ ಸರ್ಕಾರ ಕೊಟ್ಟಿದ್ದಾಗ ಸರ್ಕಾರಕ್ಕೆ ಲೆಕ್ಕ ಹಾಕ್ಬೇಕು, ತೋರಿಸ್ಕೋಬೇಕು. ಇಲ್ಲಾಂದ್ರೆ ಅವ್ರು ಹೇಳ್ಬೇಕಾಗಿತ್ತು, ನೋಡಪ್ಪ 2 ವರ್ಷ ಸರ್ಕಾರ ನೀವು ಬಡ್ಡಿ ರೀತಿ ಕೊಟ್ಟಿದೆ, ಈಗ 1 ವರ್ಷ ಕೊಡ್ತಾ ಇಲ್ಲ ಅಂತ ನೀವು ಲೆಟರ್ ಕಳಿಸ್ಬೇಕಾಗಿದೆ. ಆಮೇಲೆ ಮಧ್ಯದಲ್ಲಿ ಬಂದ್ಬಿಟ್ಟು ನಾನು ಇನ್ನೊಂದು ಸರಿ ಹೇಳಿದೆ, ದಯವಿಟ್ಟು ನಂದು ಒಂದು 2 ಲಕ್ಷ ಬೆಲೆ ಸಿಕ್ತು, ಒಂದೇ ಸರಿ ನಾನು ಕ್ಲಿಯರ್ ಮಾಡ್ಬಿಡ್ತೀನಿ. ಕ್ಲಿಯರ್ ಮಾಡ್ಕೊಂಡು ಇಲ್ಲ ಹಂಗೆಲ್ಲ ಆಗೋದಿಲ್ಲ, ಈ ಸಾಲ ಯಾವುದೇ ಕಾರಣಕ್ಕೆ ಈ ಸಾಲ ಕ್ಲಿಯರ್ ಮಾಡೋಕ್ಕಾಗೋದಿಲ್ಲ, ನೀವು ಕಂಪಲ್ಸರಿ 5 ವರ್ಷ ಕಟ್ಟಲೇಬೇಕು, ಕ್ಲಿಯರ್ ಆಗೋದಿಲ್ಲ ಅಂತ ಕೂಡ ಹೇಳಿ. ಅದಕ್ಕೋಸ್ಕರ ನಾವು ಕಟ್ಟಿದ್ದೀವಿ, ಕ್ಲಿಯರ್ ಮಾಡ್ಕೊಡಿ. ನಮ್ಗೆ ಈ ವಾರ್ಡಲ್ಲಿ ಒಂದು ರಿವರ್ಸ್ ಕೊಡಿ ದಯವಿಟ್ಟು. ಯಾಕೆ ನೀವು ಈ ತರ ಈಸ್ಕೊಳ್ಳಿ ಅಂತ ಲೋನ್ ಕೊಟ್ಟವರು ನೀವೇ, ಲೋನ್ ಕೊಟ್ಟು ಬಡ್ಡಿ ಕಟ್ಸ್ಕೊಂಡವರು ನೀವೇ, ಮತ್ತೆ ನಮ್ಗೆ ಇಲ್ಲ 11% ಬಡ್ಡಿ ಕಟ್ಟಿ ಅಂದ್ರೆ ಯಾವ ನ್ಯಾಯ ಇದು? ಅವ್ರು ಸಾಲ ಕೊಟ್ಟಾಗ ಹೇಳ್ಬೋದಾಗಿಲ್ಲ, ಆಗೋದಿಲ್ಲಪ್ಪ ಸರ್ಕಾರ ಇಲ್ಲ, ಸರ್ಕಾರ ಎಷ್ಟು ದಿನ ನಿಮ್ಗೆ ಇದು ಅನುದಾನ ಕೊಡ್ತು ಅಷ್ಟು ದಿನ ನಿಮ್ಗೆ ಕೊಡ್ತೀವಿ, 1 ವರ್ಷ ಕೊಟ್ಟರೆ 1 ವರ್ಷನೇ ಕೊಡೋದು, ಕೊಟ್ಟಿಲ್ಲ ಅಂದ್ರೆ ಕೊಡೋದು ಅಂತ ಹೇಳ್ಬೋದಾಗಿತ್ತು. ಸಂಕ್ಷಿಪ್ತವಾಗಿ ಸಲಹೆ ಕೊಡಿ ಮೇಡಮ್. ಸಂಕ್ಷಿಪ್ತವಾಗಿ ಸಲಹೆ ಕೊಡಿ ಮೇಡಮ್. ಅವರಿಗೆ ಮೀಟಿಂಗ್ ಸ್ಟಾರ್ಟ್ ಆಗುತ್ತೆ ಕೇಳಿದ್ರೆ ಅವ್ರು ಹೇಳಿದಾರಲ್ವ, ದಯಮಾಡಿ ನಮಗೆ ತಿಂಗಳ ಕಾಲ ಅವಕಾಶ ಕೊಡಿ. ನಿಮ್ಮನ್ನ ಟಾಪಿಕ್ ಐಕ್ರಿಯಾಗಿ ತಗೊಂಡಿರ್ತಾರೆ, ಯಾರು ನಾವು ಸೊಲ್ಯೂಷನ್ ಕೊಡಿ ಟ್ರೈ ಮಾಡ್ತೀವಿ. ನಾನು 1 ತಿಂಗಳೊಳಗೆ ಕ್ಲಿಯರ್ ಮಾಡ್ಕೊಡ್ತೀನಿ. ಹಾಗಾದ್ರೆ ಇದೊಂದು ತಿಂಗಳು ಟೈಮ್ ಕೊಡಿ. ಏನಾಗುತ್ತೆ ಎಷ್ಟಾಗುತ್ತೆ ಏನು ಡಿಸಿಷನ್ ಮಾಡಿ ಅಂತ ಗಮನದ್ದು ಬೋರ್ಡ್ ಥ್ಯಾಂಕ್ ಯು. 90% ಕೊಡೋದು ಅಗ್ರಿಕಲ್ಚರ್ ಮಾಡೋದು 90% ಕೊಡೋದು ಕಷ್ಟ ಇದೆ. ಅದಕ್ಕಂತಾನೆ ಅದು ಸ್ವಲ್ಪ ನೀವು ಕಮಿಟಿಯಲ್ಲಿ ಮಾತಾಡಿ 90% ಇದರಲ್ಲಿ ಇದರಲ್ಲಿ 75% ಮಾಡಿದ್ದಾರೆ ಎಜುಕೇಶನ್. ನೀವು 90% ಮಾಡಿ ಟಾಪರ್ ಹೋಗೋದ ಮತ್ತೆಲ್ಲ ಅಗ್ರಿಕಲ್ಚರ್ ಬರಲ್ಲ. ಅದಕ್ಕಂತಾನೆ ಸ್ವಲ್ಪ ಪರ್ಸೆಂಟೇಜ್ ಕಮ್ಮಿ ಮಾಡಿ. ಆಯ್ತು, ಆಡಳಿತ ಅವರಿಗೆ 75% ಮಾಡಿದ್ದಾರೆ ಅದರಲ್ಲಿ. ನೀವು ಹೋಗಿ 90% ಮಾಡಿ. 90% ಮಾಡಿದ್ರೆ 90% ಎಷ್ಟು ಜನ ಬರ್ತಾರೆ? ಎಷ್ಟು ಜನ ಹೋದ? ಆಯ್ತು, 5 ರಿಂದ 10 ಜನ ಬರಲ್ಲ. ಅದಕ್ಕೆ ಅಗ್ರಿಕಲ್ಚರ್ ಮಾಡ್ತಾ ಇದ್ದಾರಲ್ಲ ಈ ಸಭೆಗೆ ಧನ್ಯವಾದಗಳು. ಇಲ್ಲ ಇದು ನೋಟ್ ಮಾಡ್ಕೊತೀವಿ. 75 ಬೇಡ, 80% ಮಾಡಿ. ಯಾಕಂದ್ರೆ 80% ಬಂದ್ರೆ ಮಕ್ಕಳಿಲ್ಲ ಅಂದ್ರೆ 50 ಜನ ಸಿಗ್ತಾರೆ. ನಿಮ್ಮ ಹೆಸರು? ಹೌದು ಹೌದು ಸಾಲ ಕೊಡಿ ಅಂತ ಸರ್ಕಾರದ ಆದೇಶ ಆಗ್ತದೆ. ಹೌದು. ಆ 90,000 ಕೊಡಿಸ್ಬೇಕಾಗಿತ್ತು ಸರ್ಕಾರದವರು. ಅದನ್ನ ಸರ್ಕಾರದವರು ಕೊಡಿಸ್ತಾರೆ, ನೀವು ಸರ್ಕಾರ ಕೊಡಿಸ್ಬೇಕು ಅಂತ ನೀವು ಹೇಳ್ತಾ ಇದ್ದೀರಾ. ಅದು ನಿಂತ ಅದೇ ಅಧ್ಯಕ್ಷರ ನಾನು ಹೇಳ್ತಾರೆ ಇಲ್ಲ, ಸರ್ಕಾರ ನೀವು ಹೇಳಿಲ್ಲ, ಸರ್ಕಾರ 1% ಬಡ್ಡಿದರದಲ್ಲಿ ರೈತರಿಗೆ ಸಾಲ ಕೊಡಿ ಅಂತ ಹೇಳಿದೆ. ಆದ್ರೆ ನೀವು ಸಾಲ ಕೊಡುವಾಗ ಸರ್ಕಾರ ಆಗೋದಾಗಿತ್ತು. ಸರ್ಕಾರ 3% ಕೊಟ್ಟಿಲ್ಲ, ಸರ್ಕಾರದಿಂದ ನಮ್ಮ ಸಂಘಕ್ಕೆ ಸಂಘ ನಮ್ಮದೇ ಸಂಘ ನಮ್ಮದೇ, ನಾವು ಬಗ್ಗೆ ಮಾತಾಡ್ತಾರೆ ನಮ್ಮದೇ ಸಂಘ. ನಮ್ಮ ಸಂಘಕ್ಕೆ ಸರ್ಕಾರ ಕಡೆಯಿಂದ ಅನುದಾನ ಬಂದಿಲ್ಲ ಅಂದಾಗ ಆ ಏನು ಹೊರೆ ಆಗುತ್ತೋ ಬಡ್ಡಿನ ನೀವೇ ರೈತರು ಭರಿಸಬೇಕಾಗುತ್ತೆ ಅಂತ ಅವ್ರು ಹೇಳ್ಬೋದಾಗಿತ್ತಲ್ಲ. ಹೇಳಿದ್ರೆ ಅವತ್ತು ಹೇಳಿದ್ರೆ 11% ಯಾರು ರೈತರು ಬಡ್ಡಿ ಬರ್ತಾ ಇರಲಿಲ್ಲ. ಇದು ಸತ್ಯ. ಈಗ ನೀವು ನಿಮಗೂ ಗೊತ್ತು 11%, ಅವತ್ತು ಹೇಳಿದ್ರೆ 11% ಬಡ್ಡಿ ಯಾರು ರೈತರು ಅವತ್ತು ಹೇಳ್ಬೋದಾಗಿತ್ತಲ್ಲ, ಯಾಕೆ ಹೇಳಿಲ್ಲ? ಹೇಳಿದ್ರೆ ನಾವು ಹೌದು ಹೇಳಿದ. ಆಮೇಲೆ ಈ ಸರ್ಕಾರ ಕಡೆಯಿಂದ ಅನುದಾನ ಬಂದಿದ್ದಾಗ ರೈತರು ಬ್ಯಾಂಕ್ ಬರ್ತಾ ಇರ್ತಾರೆ, ರೈತರ ಅಡ್ರೆಸ್ ನೋಟಿಸ್ಬೋದಾಗಿತ್ತಲ್ಲ, ನೋಡಪ್ಪ ನಿಮ್ಗೆ ಇದೆಲ್ಲ ಆಗಿದೆ, ಕ್ಲಿಯರ್ ಮಾಡ್ಕೊಂಡು ಹೋದ್ರೆ ಮಾಡ್ಕೊಂಡು ಅನುದಾನ ಬರ್ತಾ ಇಲ್ಲ ಅಂತ ಹೇಳ್ಬೋದಾಗಿತ್ತಲ್ಲ, ಅದು ಹೇಳಿಲ್ಲ. ಅದು ಇನ್ನು ಬರ್ತಾ ಯಾಕೆ ಬರ್ಬೇಕಾಗಿರೋ ಬಾಕಿ ಅದು ಕೂಡ ಸುದ್ದಿ ಸಾಲ ಅಲ್ವಾ? ಈ 14 ಲಕ್ಷ ಅಲ್ಲ, ಸೃಷ್ಟಿ ಸಾಲ ಗೌರ್ಮೆಂಟ್ ಅಪ್ಲೈ ಮಾಡ್ಬಿಟ್ಟಿದ್ದೀವಲ್ಲ. ಈಗ ಸದಸ್ಯರು ಕಟ್ಟಿದ್ದಾರೆ ಅಮೌಂಟ್, ಸದಸ್ಯರು ಕಟ್ಟಿಲ್ಲ, ಮತ್ತೆ ಸುದ್ದಿ ಸಾಲ ಅಲ್ಲ ಅದು. ಗೌರ್ಮೆಂಟ್ಗೆ ಹಾಕಿದ್ದೀವಿ ನಾವು, ಅದಿನ್ನೂ ಏನು ಬಂದಿಲ್ಲ ಕಣ್ಣಿಗೆ. ಕಟ್ಟದೇ ಇದ್ಮೇಲೆ ಅಮೌಂಟ್ ಸಾಲ ಮೇಲೆ ಅದು ಸುದ್ದಿ ಸಾಲ ಅಲ್ವಾ? ಸೃಷ್ಟಿ ಸಾಲಕ್ಕೆ ಬರಲ್ಲ, ಅದೇ ಅದು ಸರ್ಕಾರದಿಂದ ಬರಬೇಕಾಗಿರೋ ಬಾಕಿ ಸಾಲ ಅಷ್ಟೇ. ಬಾಕಿ ಮನ್ನಾ ಈಗ 1 ಕೋಟಿ 1 ಲಕ್ಷ ಜನ 1 ಕೋಟಿ 1 ಲಕ್ಷದಲ್ಲಿ 69 ಲಕ್ಷ ಹೋದ್ರೆ ಸಾಲ ಮನ್ನಾ 69 ಲಕ್ಷ 15 ಸಾವಿರ ಸಾಲ ಮನ್ನಾ ಆಗಿದೆ.
ಇನ್ನು ಪಾವತಿ ಆಗಿದೆಯಾ? 32 ಲಕ್ಷ 32.10 ಲಕ್ಷ 2 10 ಲಕ್ಷ ಒಟ್ಟು 42 ಲಕ್ಷ ಜಮಾ ಆಗಿದೆ. ಟೋಟಲ್ 59 ಲಕ್ಷ ಆಗಿದೆ ಈಗ. 1,01,00,000ದಲ್ಲಿ 59 ಲಕ್ಷ ರೂಪಾಯಿ ಸಾಲ ಮನ್ನಾ ಆಗಿದೆ. ಉಳಿದಂತಹ 32 ಲಕ್ಷ ರೂಪಾಯಿ ಅದು ಬಡ್ಡಿದರ 5,000 ಬರಬೇಕಾಗಿದೆ. ಸುಸ್ತಿ ಸಾಲ ಆಗ್ತದಲ್ವಾ? ಇದು ಸದಸ್ಯ ಸುದ್ದಿ ಸಾಲ ಅಂತ ಏನು ಬರಲ್ಲ, ಯಾಕಂದ್ರೆ ಸದಸ್ಯರಿಂದ ಅದು ಮನ್ನಾ ಹೋಗಿದೆ. ಏನಿದು ಸರ್ಕಾರದ ಕಡೆಯಿಂದ ಬರಬೇಕಾಗಿರುವಂಥ ಬಾಕಿ ಅಷ್ಟೇ, ಬಾಕಿ ಮೊತ್ತ ಗಳಿಕೆ ರಜಾ ವೇತನ ಹೊಂದಿದ ಭೂಮಿಗೊಂದು ಸೇಮ್ ಅದೇ ಗಳಿಕೆ. ಮತ್ತೆ ನಾವು ಸರ್ ಗಳಿಗೆ ರಜೆ ವೇತನ ಕೊಟ್ಟಿರುವಂಥದ್ದು ಹಾಗೂ 44ನೇ ಪಾಯಿಂಟ್ ಗಳಿಕೆ ರಜೆ ಅವಕಾಶ ಅಂತಿದೆಯಲ್ಲ, ಗಳಿಗೆ ರಜೆ ಅವಕಾಶ ಮುಂದಿನ ವರ್ಷಕ್ಕೆ ಪ್ರಾವಿಷನ್ ಮಾಡೋದ್ರಿಂದ ಮೊತ್ತ. ಆಮೇಲೆ 15ನೇ ಪೇಜಲ್ಲಿ ಹಾ. ಜವಾಬ್ದಾರಿಗಳನ್ನು ಕೊಟ್ಟಿದ್ದಾರೆ. 10 ಕೋಟಿ ಜವಾಬ್ದಾರಿಗಳು ಏನಂತ ಗೊತ್ತಾಗಿಲ್ಲ. 24,600.56 ಕೇಳಿ
ಜನರಿಗೂ ಬಡ್ಡಿ ಕೊಡ್ತಾ ಇದ್ದೀವಿ. ಈ ಕಮಿಷನ್ ನೀತಿಯಲ್ಲಿ ಇಷ್ಟೊಂದು ಹೋಗ್ತಾ ಇದೆ. ಆಗಿದ್ಮೇಲೆ ಕೂಡ ಮತ್ತೆ ನೆಕ್ಸ್ಟ್ ಮುಂದಿನ ಆಯಾಮದಲ್ಲಿ 15 ಲಕ್ಷ ಮಾಡುವಂಥದ್ದು ಏನಿದೆ ಇಲ್ಲಿ? ಅವತ್ತು ಈ ವರ್ಷ 9 ಲಕ್ಷ ಕೊಡ್ತಾ ಇದ್ದೀವಿ. ಆ ನೆಕ್ಸ್ಟ್ ವರ್ಷಕ್ಕೆ 15 ಲಕ್ಷ ಅಂದ್ರೆ ಎಷ್ಟಾಗುತ್ತೆ? ಅದು ಅಂದಾಜು ಆಯವ್ಯಯ ಮಾಡಿರೋದು ಭರವಸೆ. 9 ಲಕ್ಷ 15 ಲಕ್ಷ ಆಗುತ್ತಾ? ಒಂದು 5% ಎಕ್ಸ್ಬೋದು, ಒಂದು 10% ಎಕ್ಸ್ಬೋದು ಅಲ್ವಾ? ಅವರು ನಿತ್ಯ ನಿಧಿ ಏಜೆಂಟ್ ಡಿಪೆಂಡ್ ಆಗಿದೆ. ಅವ್ರು ಎಷ್ಟು ಕಲೆಕ್ಷನ್ ಮಾಡ್ತಾರೆ ಆದ್ಮೇಲೆ ಪರ್ಸೆಂಟೇಜ್. ಆಮೇಲೆ ಈಗ ಒಬ್ಬರೇ ನಿತ್ಯ ನಿಧಿ ಆಯ್ತು, ಸಂಘಕ್ಕೆ ಅದರಿಂದ ಏನು ಉಪಯೋಗ ಆಗ್ತಾ ಇದೆ? ಇಂದಿನ ಸಭೆಯಲ್ಲಿ ಹೆಚ್ಚು ಹೆಚ್ಚು ಮಾಡ್ಕೊಳ್ಳಿ ಅಂತ ಹೇಳಿ ಸಲಹೆ ನೀವೇ ನೀಡಿರೋದು. ಸದಸ್ಯರ ನೀಡಿರೋದ್ರಿಂದ ನಾವು ಹೆಚ್ಚಾಗಿ ಮಾಡ್ಕೊಂಡಿದ್ದೀವಿ. ನಮ್ಮ ಸಂಘದಲ್ಲಿ ಉಳಿತಾಯ ಖಾತೆ ಇರೋರು ವ್ಯವಹಾರ ಮಾಡಬಹುದು. ಸಣ್ಣ ವ್ಯಾಪಾರಿಗಳಿಗೆ ಉಳಿತಾಯ ಖಾತೆ ಮಾಡಿ ವ್ಯವಹಾರ ಮಾಡೋದು ಕಷ್ಟ. ಯಾರು ಬೀದಿ ಬದಿ ವ್ಯಾಪಾರಿಗಳು, ಚಿಲ್ಲರೆ ಅಂಗಡಿಗಳು, ಅವರಿಗೆ ನಿತ್ಯ ನಿತ್ಯ ಠೇವಣಿ ಇಟ್ಟು ಅವ್ರು ವ್ಯವಹಾರ ಮಾಡೋದಕ್ಕೆ ಹಣ ನಿಗದಿಯಾಗಿರುತ್ತೆ. ಈ ವರ್ಷ 9 ಲಕ್ಷ ಖರ್ಚಾಗಿದೆ. ಮುಂದಿನ ವರ್ಷ 15 ಲಕ್ಷ ಆಗ್ಬೋದು ಅಂತ ನಿಗದಿ ಅಷ್ಟೇ ನಿಗದಿ ಮಾಡ್ತೀವಿ. ಅಷ್ಟರೊಳಗೆ ಆಗುತ್ತೆ. ಅಲ್ಲ, ಅದನ್ನೇ ನಾನು ಕೇಳ್ತಾ ಇರೋದು. ಯಾವುದೇ ಆಗಲಿ ಒಂದು 10% ಆಗ್ಬೋದು, ಮ್ಯಾಕ್ಸಿಮಮ್ 20% ಆಗ್ಬೋದು, 70% ಆಗೋ ಚಾನ್ಸಸ್ ಯಾವ್ದಿರುತ್ತೆ? ನಾವು ನಿಗದಿ ಮಾಡಿರ್ತೀವಿ, ಅಷ್ಟೇ ಆಗುತ್ತೆ ಅಂತ ಹೇಳಕ್ಕಾಗಲ್ಲ. ಒಳಗಡೆ ಆಗುತ್ತೆ ಅಂತ ನಿಗದಿ ಮಾಡ್ಕೊತೀವಿ. ವೆಚ್ಚಗಳು ಕಮ್ಮಿ ಆಗ್ಬೋದು. ಕಮ್ಮಿ ಆದಾಗ ಯಾವ್ದು ಜಾಸ್ತಿ ಆಗಿತ್ತು ಅದರಲ್ಲಿ ಮೈನಸ್ ಮಾಡ್ಕೊತೀವಿ. ಅದಕ್ಕೋಸ್ಕರ ಅಷ್ಟೇ ಇಷ್ಟ ಆಗ್ಬೋದು ಅಂತ ಎಕ್ಸ್ಪೆಕ್ಟೇಷನ್ ಮಾಡ್ತೀವಿ ಅಷ್ಟೇ. ಮೊದಲನೇದಾಗಿ ಚಂದಾಪರವಾದಕ್ಕೆ ನಾವು ಏನು ಪ್ರಸ್ತಾವನೆ ಕೊಟ್ಟಿದ್ದೀವಿ ಅದರಲ್ಲಿ ರಾಸಾಯನಿಕ ಗೊಬ್ಬರದ ಮಳಿಗೆಯನ್ನು ಮಾಡೋದಕ್ಕೆ ನಮ್ಮ ಸಂಸ್ಥೆಗೆ ತುಂಬ ಸ್ವಾಗತ ಬಯಸ್ತೇವೆ. ಅದೇ ರೀತಿ ಗೊಬ್ಬರಗಳು ಬೇರೆ ಪ್ರೈವೇಟ್ ಇಂಜಿನಿಯರ್ಗಳಲ್ಲಿ ಏನು ಯಥೇಚ್ಛವಾಗಿ ಸಿಗ್ತಾ ಇರ್ತವೆ, ಆ ಗೊಬ್ಬರಗಳು ನಮ್ಮ ಮಳಿಗೆಯಲ್ಲಿ ಸಿಗ್ತಾ ಇಲ್ಲ. DAP ಇರ್ಬೋದು, ಇದ್ರೆ ಆ ಸಂದರ್ಭದಲ್ಲಿ ಒಂದು ರಾಜ್ಯದ ಗೊಬ್ಬರಗಳು ಬೇರೆ ಕಡೆಗಳಲ್ಲಿ ಸಿಗ್ತವೆ ಪ್ರೈವೇಟ್ ಇಂಜಿನಿಯರ್ಗಳಲ್ಲಿ. ನಮ್ಮ ಸಂಸ್ಥೆಗೆ ಯಾಕೆ ಬರ್ತಾ ಇಲ್ಲ? ಒಂದೇ ಒಂದು ಮಳಿಗೆ ಖಾಲಿ ಇರೋದು. ಓಕೆ, ಅದು ಮೇಲ್ಗಡೆ
ನಿಯಮಿತ ಅತಿ ಬೆಲೆ 2025-26ನೇ ಸಾಲಿನ ಅಂದಾಜು ಆಯ ಸಾಲಗಳಿಂದ ಬಡ್ಡಿ 5 ಕೋಟಿ, ಹೂಡಿಕೆಗಳಿಂದ ಬಡ್ಡಿ 9 ಕೋಟಿ, ವ್ಯಾಪಾರ ಲಾಭ 55 ಲಕ್ಷ, ಪ್ರವೇಶಧನ 20,000, ಸೇವಾ ಶುಲ್ಕ 15 ಲಕ್ಷ, ಕೃಷಿ ಸೇವಾ ಕೇಂದ್ರ 4 ಲಕ್ಷ, ಬಾಡಿಗೆ ಮಳಿಗೆ 40 ಲಕ್ಷ, ಷೇರು ಶುಲ್ಕ 8 ಲಕ್ಷ, ಸಹಕಾರ ಸಂಘಗಳಿಂದ ಡಿವಿಡೆಂಡ್ 20 ಲಕ್ಷ, ಇತರ ಆದಾಯ 10 ಲಕ್ಷ, ಲಾಕರ್ ಬಾಡಿಗೆ 5 ಲಕ್ಷ, ಕಮಿಷನ್ ವಿಮೆಯಿಂದ 3,50,000, ಪಾಲು ಬಂಡವಾಳ ನಾಮಮಾತ್ರ ಸದಸ್ಯರಿಂದ 75,000, ಈ ಸ್ಟಾಂಪಿಂಗ್ ಆದಾಯ 2 ಲಕ್ಷ, ಸೇವಾ ತೆರಿಗೆ ತಿಜೋರಿ 75,000, ಸೇವಾ ತೆರಿಗೆ ಬಾಡಿಗೆ 5 ಲಕ್ಷ, ಪುಸ್ತಕ ಮತ್ತು ಫಾರಂ 1.5 ಲಕ್ಷ, GST 70 ಲಕ್ಷ, ಠೇವಣಿಗಳಿಂದ ಬಡ್ಡಿ 19 ಲಕ್ಷ, ಠೇವಣಿ ಅಪಧನದಿಂದ 1,75 ಲಕ್ಷ, ನೋಟಿಸ್ನಿಂದ ಬಂದ ಆದಾಯ 1 ಲಕ್ಷ, ವ್ಯಯ ಠೇವಣಿಗಳ ಮೇಲೆ ಬಡ್ಡಿ 8 ಕೋಟಿ, ಸಿಬ್ಬಂದಿ ವೇತನ ಮತ್ತು ಭತ್ಯೆ 2,10,00,000, ಗಳಿಕೆ ರಜಾ ವೇತನ 5 ಲಕ್ಷ, ನಿತ್ಯ ನಿಧಿ ಏಜೆಂಟ್ ಕಮಿಷನ್ 15 ಲಕ್ಷ, ಕೃಷಿ ಸೇವಾ ಕೇಂದ್ರ 13 ಲಕ್ಷ, ದೂರವಾಣಿ ಟಪಾಲು 75,000, ವ್ಯಾಪಾರ ಖರ್ಚು 35 ಲಕ್ಷ, GST 80 ಲಕ್ಷ, ಪುಸ್ತಕ ಮತ್ತು ಫಾರಂ 3 ಲಕ್ಷ, ಮಹಾಸಭೆಯ ವೆಚ್ಚ 10 ಲಕ್ಷ, ವಿದ್ಯುತ್ ಶಕ್ತಿಯ ವೆಚ್ಚ 3,50,000, ಲೈಸೆನ್ಸ್ ತೆರಿಗೆ ನೋಂದಣಿ 6,50,000, ಆದಾಯ ತೆರಿಗೆ ಆಡಿಟ್ ಶುಲ್ಕ 9,50,000, ವಾರ್ಷಿಕ ಲೆಕ್ಕ ಪರಿಶೋಧನಾ ಶುಲ್ಕ 4,50,000, ಕಚೇರಿಯ ವಾಹನ ವೆಚ್ಚ 1,20,000, ಪ್ರಯಾಣ ಭತ್ಯೆ 65,000, ಲೇಖನ ಮುದ್ರಣ ಸಾಮಗ್ರಿ ವೆಚ್ಚ 1.5 ಲಕ್ಷ, ವಿಮೆ 20 ಲಕ್ಷ, ಕಟ್ಟಡ ದುರಸ್ತಿ 6 ಲಕ್ಷ, ವಿಸ್ತರಣಾ ಕಾರ್ಯಕ್ರಮ 75,000, ಸಹಕಾರ ಮತ್ತು ರಾಷ್ಟ್ರೀಯ ಹಬ್ಬಗಳ ವೆಚ್ಚ 50,000, ಬ್ಯಾಂಕ್ ಕಮಿಷನ್ 5,000, ಪೂಜಾ ವೆಚ್ಚ 2,75,000, ಸೆಕ್ಯೂರಿಟಿ ವೆಚ್ಚ 6 ಲಕ್ಷ, ಆಡಳಿತ ಸಭೆಗಳ ಖರ್ಚು 65,000, ಪ್ರೊಫೆಷನಲ್ ಫೀಸ್ 4,75,000, ಇತರ ವೆಚ್ಚಗಳು 8 ಲಕ್ಷ, ಸೇವಾ ವೆಚ್ಚ 2,50,000, ಈ ಸ್ಟಾಂಪಿಂಗ್ ವೆಚ್ಚ 1 ಲಕ್ಷ, ನೋಟಿಸ್ ವೆಚ್ಚ 60,000, ಸಿಬ್ಬಂದಿ ತರಬೇತಿಯ ವೆಚ್ಚ 1 ಲಕ್ಷ, ದ್ವಿಚಕ್ರ ವಾಹನ ವೆಚ್ಚ 60,000, ಗ್ರಾಚ್ಯುಟಿ ವಿಮೆ 25 ಲಕ್ಷ, ನಿರ್ದೇಶಕರುಗಳ ಭತ್ಯೆ 1 ಲಕ್ಷ, ಪ್ರಚಾರ ವೆಚ್ಚ 4 ಲಕ್ಷ, ಚುನಾವಣೆ ವೆಚ್ಚ 1 ಲಕ್ಷ, ಬಾಡಿಗೆ ಅಣ್ಣಯ್ಯಪ್ಪ ಕಟ್ಟಡ 80,000, ಬ್ಯಾಂಕ್ ವೆಚ್ಚ 1.5 ಲಕ್ಷ, ಆಂತರಿಕ ಲೆಕ್ಕ ಪರಿಶೋಧಕರು 3,60,000, ನಿವೃತ್ತಿ ಸಿಬ್ಬಂದಿ ಪಿಂಚಣಿ 4,75,000, ಆಟೋಮೇಷನ್ ಕ್ಲೌಡ್ ಸಾಫ್ಟ್ವೇರ್ 5 ಲಕ್ಷ, ಅತಿಥಿ ಸತ್ಕಾರ 50,000, ಲೀಗಲ್ ಫೀಸ್ 3,50,000, SMS ವೆಚ್ಚ 1 ಲಕ್ಷ, ಹೂಡಿಕೆಗಳ ಮೇಲೆ ಬಡ್ಡಿ 5 ಲಕ್ಷ, ಜನರೇಟರ್ ವೆಚ್ಚ 35,000, ಬಾಡಿಗೆ ಸೇವಾ ವೆಚ್ಚ 5 ಲಕ್ಷ, ಲಾಕರ್ ಸೇವಾ ವೆಚ್ಚ 25,000, ಅಂದರಳ್ಳಿ ಬಾಡಿಗೆ ವೆಚ್ಚ 25,000. 2025 ಮತ್ತು 26 ಅಂದಾಜು ಲಾಭ 5,18,95,000. 2024-25 ಸಾಲಿನ ಆಯವ್ಯಯಕ್ಕಿಂತ ಹೆಚ್ಚಾಗಿ ಖರ್ಚಾಗಿರುವುದಕ್ಕೆ ಮಂಜೂರಾತಿ ವಿವರ. ಗ್ರಾಚ್ಯುಟಿ ವಿಮೆ ಖರ್ಚಾಗಿರುವುದು 20 ಲಕ್ಷ, ಬಜೆಟ್ ನಿಗದಿ 10 ಲಕ್ಷ, ಹೆಚ್ಚಾಗಿ ಖರ್ಚಾಗಿರುವುದು 10 ಲಕ್ಷ. ಅಂದಾಜು ಮಾಡಿದ್ರೆ 10 ಲಕ್ಷ ಒಂದೇ ಸಲ ಗ್ರಾಚ್ಯುಟಿಗೆ ಹೆಚ್ಚಿಗೆ ಆಗ್ತದಾ? ಪದೇ ಪದೇ ಬಿಟ್ಟಿದ್ದೀವಿ, ವರ್ಷ ವಿಮೆ ಅಂತ
ನಂದೊಂದು ಸಲಹೆ, ಅಂಚೆ ಮತ್ತು ದೂರವಾಣಿ ಖರ್ಚು ಅಂತ ತೋರಿಸ್ತೀರ, ಸ್ವಲ್ಪ ಸದಸ್ಯರಿಗೆ ಅಂಚೆ ತಲುಪೋದೇ ಇಲ್ಲ, ಅಂಚೆಗಳು ತಲುಪೋದೇ ಇಲ್ಲ. ಉದಾಹರಣೆ ನನಗೆ ತಲುಪದೆ ಉದಾಹರಣೆ ನನಗೆ ಎಲ್ಲ ಸಂಪರ್ಕಗಳು ಇದೆ, ಎಲ್ಲ ರಿಜಿಸ್ಟರ್ ಅಡ್ರೆಸ್ ಕರೆಕ್ಟಾಗಿದೆ, ಕಾಂಟ್ಯಾಕ್ಟ್ ನಂಬರ್ ಕರೆಕ್ಟಾಗಿದೆ, ಅಂಚೆ ಕರೆಕ್ಟಾಗಿದೆ. ಆದರೆ ಈ ಸಲ ನಮ್ಮ ಈ ಸಭೆಯದು ಅಂಚೆ ಮುಖಾಂತರ ನನಗೆ ತಲುಪಿಲ್ಲ. ಪರವಾಗಿಲ್ಲ, ನನಗೆ ಮಾಹಿತಿ ಗೊತ್ತಿದೆ. ಆದರೂ ನನ್ನಂತಹ ರೈತರಿಗೆ, ಇನ್ನೂ ಏನು ತಿಳುವಳಿಕೆ ರೈತರಿಗೆ ಈ ಕರಪತ್ರ ತಲುಪಿಲ್ಲ ಅಂದಾಗ, ಮೆಸೇಜ್ ಹೋಗಿದ್ದಾಗ ಕರಪತ್ರ ತಲುಪಿಲ್ಲ ಅಂದಾಗ ಅವರ ಒಂದು ವಿಚಾರವನ್ನು ನೀವು ಸ್ವಲ್ಪ ಆತ್ಮವಲೋಕನ ಮಾಡಿಕೊಳ್ಬೇಕು. ಆಮೇಲೆ ಬಾಡಿಗೆ ಅಡ್ಡೆಯಪ್ಪ ಕಟ್ಟಡಕ್ಕೆ 80,000 ನ್ಯಾಯವಾಗಿ ತೋರಿಸ್ಕೊಂಡಿದ್ದೀರಾ. 19ನೇ ಪೇಜು 37ನೇ ಮಾಹಿತಿ ಆಯಾಗಿದೆ. ಬಾಡಿಗೆ ಅಡ್ಡೆಯಪ್ಪ ಕಟ್ಟಡಕ್ಕೆ 80,000 ರೂಪಾಯಿ ತೋರಿಸ್ಕೊಂಡಿದ್ದೀರಾ. ಒಂದು ಪೇಷಂಟ್ ಓಪನ್ ಮಾಡಿದ್ವಿ, ಅಲ್ಲಿಗೆ ಗಾಡಿ 5,000 ತಿಂಗಳಿಗೆ ಗಾಡಿ. ಧನ್ಯವಾದಗಳು. ಆದರೆ ನಿಮ್ಮಲ್ಲಿ ಅಭಿವೃದ್ಧಿ ಮಾತ್ರ ಒಂದು ಮಳಿಗೆ ಅವಕಾಶ ಇದೆ. ಬೇರೆ ಹೊಸ ಕಟ್ಟಡ ಕಟ್ಟೋರು, ಪರ್ಮನೆಂಟ್ ಕಟ್ಟಡ ಕಟ್ಟೋರು ನಾವು ನಮಗೆ ಒಂದು ಸಲಹೆ ಕೊಡಿ, ಸಹಕಾರ ಕೊಡಿ ಅಂತ ಬ್ಯಾಂಕ್ ನಾವು ಅರ್ಜಿ ಮುಖಾಂತರ ಕೊಟ್ಟರೆ ಕೂಡ ನಮ್ಮ ಅರ್ಜಿ ತಿರಸ್ಕಾರ ಮಾಡಿದಿರೋ ಅಥವಾ ಪುರಸ್ಕಾರ ಮಾಡಿದಿರೋ ಅದನ್ನ ಗಂಟೆ ತಗೊಳ್ಬೇಕು. ಆಮೇಲೆ ಇವತ್ತು ಚನ್ನಪುರದಲ್ಲಿ ಸೊಸೈಟಿ ಬಿಲ್ಡಿಂಗ್ ಇದೆ, ನಾನು ಇಲ್ಲ ವಾದ ಮಾಡ್ತಾ ಇಲ್ಲ, ದೊಡ್ಡ ಗೋದಾಮೆ ಇದೆ. ಆದರೆ ಈರದಿಯವರು ರೋಡ್ ಕ್ರಾಸ್ ಮಾಡ್ಕೊಂಡು ಹೋಗಿ ಆ ಭಾಗದಲ್ಲಿ ತೊಂದರೆ ತಗೊಳ್ತಾರೆ ಅಂತ ನಾವು ಮನವಿ ಮಾಡ್ಕೊಂಡ್ವಿ, ಅರ್ಜಿ ಮುಖಾಂತರ ಕೊಟ್ಟಿದ್ದೀವಿ. ಏನಂತ ಬೇರೆ ಬೇರೆ ವ್ಯಕ್ತಿಗಳಿಗೆ ಏನಾದ್ರು ನೀವು ಸಹಕಾರ ಕೊಟ್ಟಿದ್ರೆ, ಮಳೆ ಕೊಡೋದು ಸಹಕಾರ ಇದ್ದಲ್ಲಿ ನಮ್ಮ ಸಹಕಾರ ಸಂಘದಲ್ಲಿ ಉತ್ತಮ ರೀತಿಯಲ್ಲಿ ಉಳಿತಾಯ ಆಗಿರೋದ್ರಿಂದ ಇರತಕ್ಕಂಥ ಒಂದು ಮಳಿಗೆಗೆ ನಾವು ಸ್ವಂತ ಕಟ್ಟಡ ಕಟ್ಟೋದು ಪರ್ಮನೆಂಟ್ ಬಾಡಿ ಅಲ್ಲ, ಸ್ವಂತ ಕಟ್ಟಡ 5 ತಿಂಗಳ ಒಂದು ವರ್ಷ ಕಟ್ಕೊಳ್ತೀವಿ. ಅದೊಂದು ನಮ್ಮ ಬ್ಯಾಂಕಿನ ಕಡೆಯಿಂದ ಆ ಒಂದು ಮಳಿಗೆಗೆ ಬಾಡಿಗೆ ಕೊಡೋದಕ್ಕೆ ಒಂದು ಅವಕಾಶ ಕೊಡಿ ಅಂತ ನಿಮ್ಮಲ್ಲಿ ನಾವು ಅರ್ಜಿ ಮುಖಾಂತರ ಕೊಟ್ಟಿದ್ದೀವಿ. ಸಿಫ್ಟ್ ಮಾಡಿ 3 ಸಲ 4 ಸಲ ಸಿಫ್ಟ್ ಮಾಡಿ ನಮಗೆ ಅಭ್ಯಾಸ ಮಾಡಿ. ನಮ್ಮ ಜವಾಬ್ದಾರಿ ಅನುಕೂಲ ಆಗೋದು ನಾವು ಮಾಡ್ಕೊಡ್ತೀವಿ. ಓಕೆ, ಧನ್ಯವಾದ. ಚಂದಾಪುರ ಬೇಕಾದ್ರೂ 3 ಕಿಲೋಮೀಟರ್ ಆಗ್ತಾ ಇದೆ. ಆಮೇಲೆ ಈಗಿರೋ ಟ್ರಾಫಿಕ್ ಅಲ್ಲಿ ಸಿಕ್ಕಾಪಟ್ಟೆ ತೊಂದರೆ ಆಗ್ತಾ ಇದೆ. ಆಮೇಲೆ ನಮ್ಮ ನೆರಳೂರಿಂದ ಹತ್ತಿರ ಒಂದು 20-25 ಸಂಘಗಳಿದೆ ಬ್ಯಾಂಕಲ್ಲಿ, ಇಲ್ಲಿ ನಮ್ಮ ಹತ್ತಿರದಲ್ಲಿ ಬರ್ತಾ ಇದ್ದಾರೆ. ದಯವಿಟ್ಟು ನಮಗೆ ನೆರಳೂರು ಒಂದು ಶಾಖೆ ಒಂದು ಮಾಡ್ಕೊಡ್ಬೇಕು ಅಂದ್ಬಿಟ್ಟು ದಯವಿಟ್ಟು ಎಲ್ಲರೂ ಮನವಿ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಈ ಕಡೆ 5 ಕಿಲೋಮೀಟರ್, ಆ ಕಡೆ 3 ಕಿಲೋಮೀಟರ್ ರಸ್ತೆ ದಾಟೋದು ಸಿಕ್ಕಾಪಟ್ಟೆ ಸಮಸ್ಯೆ ಆಗ್ತಾ ಇದೆ. ಆಮೇಲೆ ಈಗ ಇನ್ನೂ ಒಂದು ಸರ್ವಿಸ್ ರೋಡ್ ಎಷ್ಟು ತೊಂದರೆ ಆಗ್ತಾ ಇದೆ ಅಂತ ಸ್ಥಳೀಯವಾಗಿ ಓಡಾಡಕ್ಕೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಇರೋದ್ರಿಂದ, ಆಮೇಲೆ ಮಹಿಳಾ ಸಂಘಗಳು ಹೆಚ್ಚಾಗಿರೋದ್ರಿಂದ ಪ್ರತಿ ಏನ್ ಬರ್ಬೇಕಂದ್ರೂ ಹತ್ತಿರಲ್ಲಿಗೆ ಬರಬೇಕು. ಆದ್ರಿಂದ ನಮ್ಮ ನೆರಳೂರು ಗ್ರಾಮದಲ್ಲಿ ಒಂದು ಸಣ್ಣ ಒಂದು ಬ್ಯಾಂಕ್ ಒಂದು ಮಾಡ್ಕೊಂಡು ನಾವು ತಮ್ಮೆಲ್ಲರೂ ಮನವಿ ಮಾಡ್ತೀವಿ. ಅಪವಾದಕ್ಕೆ ಸ್ವಾಗತ. ನಾವು ಈ ಒಂದು ವಿಚಾರವನ್ನು ಪರಿಶೀಲನೆ ಮಾಡಿ ಕ್ರಮ ಕೈಗೊಂಡಿದ್ದೇವೆ. 1 ಲಕ್ಷದವರೆಗೂ ವೇವ್ ಮಾಡಿದ್ರು. ಇನ್ನು ಬಡ್ಡಿ ಇದು ಕ್ರ್ಯಾಪ್ ಸಾಲ, ಬಡ್ಡಿ ಇದು ವ್ಯವಸಾಯ ಸಾಲ ಮನ್ನಾ ಮಾಡಿದ್ರು. ಇನ್ನು 8 ಜನರು ಬರಬೇಕಾಗಿದೆ. ಈಗ ಬರೋದಕ್ಕೆ ಕಾರಣ ಏನು, ಬಡ್ಡಿರೋದಕ್ಕೆ ಕಾರಣ ಏನು, ಇದ್ರ ಬಗ್ಗೆ ಏನು ಕ್ರಮ ಕೈಗೊಂಡಿದ್ದೀರಿ? 18 19ನೇ ಸಾಲಿನ ಮಾನ್ಯ ಮುಖ್ಯಮಂತ್ರಿಗಳು ಎಚ್ ಡಿ ಕುಮಾರಸ್ವಾಮಿ ಅವರ ಅಡಿಯಲ್ಲಿ ಸುಮಾರು 1 ಕೋಟಿ 1,40,000 ಮನ್ನಾಗೆ ನಾವು ಕೊಟ್ಟಿದ್ವಿ. ಅದರಲ್ಲಿ 69 ಲಕ್ಷ 15,000 ನಮ್ಮದು ಅಮೌಂಟ್ ಇತ್ತು. ಅದರಲ್ಲಿ ಇನ್ನು 15 ಜನಕ್ಕೆ 14 ಕೋಟಿ 5 ಲಕ್ಷ ಬರಬೇಕು. ಅದರಲ್ಲಿ 14 ಲಕ್ಷ 5,000 ಬರಬೇಕು. ಅದರಲ್ಲಿ 4,000 ಅವರು ಸೇರಿದೆ, ಅವರು ಬಂದಿಲ್ಲ. ಅದರಿಂದ ಕೇಳ್ತಾ ಇದ್ದಾರೆ ಸದಸ್ಯರು. 2024-25ರಲ್ಲಿ ಸಿಂಡಿಕೇಟ್ ರೈತರ ಸೇವಾ ಸಂಘಕ್ಕೆ ಒಟ್ಟು 4,53,66,986 ರೂಪಾಯಿ 41 ಪೈಸೆ ಲಾಭ ಹೊಂದಿರುತ್ತದೆ. ಈ ನಿಧಿಗಳನ್ನು ಶೇಕಡ 51 ನಿಧಿಗೆ ಶೇಕಡ 25 1,41,41,744.41 ಸರ್ಕಾರ ಶಿಕ್ಷಣ ನಿಧಿಗೆ ಶೇಕಡ 2 6,70,70,505 ಕರಡು ಸಾಲದ
ನಮ್ಮಲ್ಲಿ ರೈತರು ಜಾಸ್ತಿ ಇದ್ದಾರೆ. ಕೋವಿಡ್ ಟೈಮಲ್ಲಿ ದುಡ್ಡಿನ ಟ್ರಾನ್ಸಾಕ್ಷನ್ ಮಾಡೋದಕ್ಕೆ ಕ್ಯಾಶ್ ಡೆಪಾಸಿಟ್ ಮತ್ತು ವಿತ್ಡ್ರಾ 1,99,000 ಫಿಕ್ಸ್ ಮಾಡಿದ್ರು. ಈಗ ಎಲ್ಲ ಬ್ಯಾಂಕ್ಗಳಲ್ಲೂ ಸಹ ಕ್ಯಾಶ್ ಜಾಸ್ತಿ ಕಳಿಸ್ಕೊಡ್ತಾ ಇದ್ದಾರೆ. ಆದರೆ ನಮ್ಮ ಸಂಸ್ಥೆ ಲಾಕ್ ಆಗ್ತದೆ. ಈಗ ಕೆಲವರು ನನಗೆ ಯಾವ ಕಾಲ ಮಾಡಿದ್ರು, ನಾನು ಹಸಿರು ಮಾಡಿದ್ದೀನಿ, ನನ್ನ ತಕ್ಷಣ ಕೊಟ್ಟಿದ್ದೆ, ಬ್ಯಾಂಕ್ ಡೆಪಾಸಿಟ್ ಮಾಡಬೇಕು, ಒಂದು ನಮ್ಮ ಕಟ್ಟಕ್ಕಾಗಲ್ಲ. ದಯವಿಟ್ಟು ಇದನ್ನ ನೀವು ಮಾಡಿದ್ರೆ ಮಾತಾಡಿ ಸ್ವಲ್ಪ ಚೆಕ್ ಒಂದು ಮನಸ್ಸು ಮಾಡಿಸ್ಬೇಕು. ಹೋದರೆ ಆಗ ನಾವು ಅನಿಲ್ ಕುಮಾರ್ ಅವರು ಕೇಳಿದ್ರು ಇತ್ತೀಚೆಗೆ ಅದ್ರ ಬಗ್ಗೆ. ನಮ್ಮ ಬ್ಯಾಂಕ್ನಲ್ಲಿ ಈಗ ಪ್ರತಿ ವರ್ಷ ಕಳೆದ ಬಾರಿ 4 ಕೋಟಿ, ಈ ಬಾರಿ 4 ಕೋಟಿ, ಪ್ರತಿ ವರ್ಷ ನಮ್ಮಲ್ಲಿ ಒಳ್ಳೆ ಲಾಭಾಂಶ ಬರ್ತಾ ಇದೆ. ಈಗ ನಮ್ಮಲ್ಲೇ ನಮಗೆ ಪ್ರಕಾರ ಇಷ್ಟು 70-75% ನಾವೇನು ಮಾಡಬೇಕಾಗಿ ಡೆಪಾಸಿಟ್ ಮಾಡಿದ್ದೀವಿ. ಈಗ ನಿತ್ಯ ಕಮಿಷನ್ ಕಲೆಕ್ಷನ್ ಮಾಡ್ತೀವಿ. ಆದರೂ ಯಾವಾಗ ಬಡ್ಡಿ ಕೊಡಬೇಕು, ಒಂದು ಕಮಿಷನ್ ಹೆಚ್ಚು 10 ಲಕ್ಷ ಹೋಗ್ತಾ ಇದೆ. ಸೊ ಇಷ್ಟು ನಮ್ಮ ಸಂಸ್ಥೆ ಲಾಸ್ ಆಗ್ತಾ ಇದೆ ಅಂತ ನಮ್ಗೆ ಅನಿಸ್ತದೆ. ಈಗ ನಮ್ಮನ್ನು ಬಿಟ್ಕೊಂಡು ಮತ್ತೆ ನಾವು ಕಲೆಕ್ಷನ್ ಮಾಡಿ ಬಡ್ಡಿನೂ ಕೊಡ್ತಾ ಇದ್ದೀವಿ, ಕಮಿಷನ್ ಅದರಿಂದ ನಮ್ಮ ಸಂಸ್ಥೆ ಸ್ವಲ್ಪ ಲೋನ್ಗಳು ಜಾಸ್ತಿ ಮಾಡೋದಕ್ಕೆ ಮಾಡಿ ಕಲೆಕ್ಷನ್ ಮಾಡಿ ಬೆಂಗಳೂರು ಈಗ ಸುಮಾರು 3.5 ಕೋಟಿ ಸೃಷ್ಟಿ ಅಂತ ನಮ್ಮ ಅಜಯ್ ಕುಮಾರ್ ಅವರು ಹೇಳಿದಾಗ ಆ ಸೃಷ್ಟಿನೂ ಸ್ವಲ್ಪ ಕಮ್ಮಿ ಮಾಡಿ ದಯವಿಟ್ಟು ನಾವೆಲ್ಲ ಸ್ಟಾಫ್ ಬಂದ್ಮೇಲೆ ನೀವು ಕಲೆಕ್ಷನ್ ಮಾಡಿ ಸ್ವಲ್ಪ ಜಾಸ್ತಿ ನೀವು ಲೋನ್ ಕೊಡೋ ಮಾಡಿ, ಇಲ್ಲಾಂದ್ರೆ ನಿತ್ಯ ಕಮಿಷನ್ ಕಲೆಕ್ಷನ್ ಮಾಡೋದನ್ನ ಕಮ್ಮಿ ಮಾಡಿ. ಈಗ ನನ್ನ ಪ್ರಕಾರ ಬ್ಯಾಂಕ್ ಸುಮಾರು 30 ಲಕ್ಷ ಲಾಸ್ ಆಗ್ತಾ ಇದೆ ಸರ್ ಅಪ್ರಾಕ್ಸಿಮೇಟ್ಲಿ. ಇದ್ರ ಬಗ್ಗೆ ಸ್ವಲ್ಪ ನಮ್ಮ ಬಾಡಿ ಅವರು ಗಮನ ಹರಿಸಬೇಕಂತ. ಅಧಿಕಾರಿಗಳು ಮನೆ ಬಾಗಿಲು ಹೋಗಿ ಸಾಲ ವಸೂಲಾತಿಗೆ ಹೋಗ್ತಾ ಇದ್ದಾರೆ. ಸಾಕಷ್ಟು ನೋಟಿಸ್ಗಳು ಕೊಟ್ಟಿದ್ದಾರೆ, ಕೋರ್ಟ್ ಆಕ್ಷನ್ಗಳನ್ನು ಕೊಟ್ಟಿದ್ದಾರೆ. ಕೋರ್ಟ್ಗೂ ಅದನ್ನು ಮೀರಿ ನಾವು ಏನು ಮಾಡಬೇಕು, ಯಾವ ರೀತಿಯಾಗಿ ವಸೂಲಿ ಮಾಡಬೇಕನ್ನೋದನ್ನು ಸಹ ಹೇಳ್ಬೇಕು. ಏನು ಮಾಡಬೇಕು ಅದನ್ನು ನಾವು ಅದಕ್ಕೆ ಕಷ್ಟ ಆಗಿದೆ, ಯಾಕೆ ವಸೂಲಿ ಮಾಡಿಲ್ಲ ಅಂತ ಹೇಳಿದ್ದೀರಾ? ಅವರು ಯಾವ ರೀತಿಯಾಗಿ ನಾವು ವಸೂಲಿ ಮಾಡಬೇಕು ಅಂತ ಸ್ವಲ್ಪ ತಿಳಿಸ್ಕೊಡಿ. ವ್ಯವಸ್ಥಾಪಕರೇ, ಈಗ ನಾನೇನು ಜನರಲ್ ಬಗ್ಗೆ ಲಾಭಾಂಶದ ಬಗ್ಗೆ ಚರ್ಚೆ ಮಾಡಲು ಹೊರಟಿಲ್ಲ. ನಮ್ಮ ಸಹಕಾರ ಸಂಘ ರೈತ ಸೇವಾ ಸಹಕಾರ ಸಂಘ. ಈ ರೈತ ಸೇವಾ ಸಹಕಾರ ಸಂಘ ರೈತರ ಬಗ್ಗೆ ಸ್ವಲ್ಪ ಕಾಳಜಿ ಇಟ್ಕೊಂಡು ಕೆಲಸ ಮಾಡಬೇಕಂತ ನಾವು ಈಗಿನ ಸಭೆಯಲ್ಲಿ ಸಹ ಚರ್ಚೆ ಮಾಡಿದ್ದೇವೆ. ನಮ್ಮ ಸಂಘದ ಏನು ಅಭಿವೃದ್ಧಿ ಹಾಗೂ ಹೆಸರು ಮುಖ್ಯ. ಅಭಿವೃದ್ಧಿ ಸಂಪಾದನೆ ಆಗ್ತಾ ಇದೆ. 4 ಕೋಟಿ ನಿವ್ವಳ ಲಾಭ ಆಗ್ತಾ ಸಂತೋಷ. ಹಾಗೆ ರೈತರ ಪರವಾಗಿ ನಾವು ಕೆಲಸವನ್ನು ಮಾಡಿ ಇವಾಗ ಬಡ್ಡಿ ದರ ಸ್ವಲ್ಪ ತಗ್ಗಿಸಿ, ನಮ್ಗೆ ಇಷ್ಟೊಂದು ಸಹಕಾರ ಸಂಘದಲ್ಲಿ ಲಾಭನೇ ಮುಖ್ಯ ಅಲ್ಲ, ಸೇವೆ ಮುಖ್ಯ. ಸಹಕಾರ ಸಂಘದ ಗುರಿ ಸೇವೆ. ಸ್ವಲ್ಪ ಬಡ್ಡಿ ದರ ಕಡಿಮೆ ಮಾಡಿ. ನಾನು ಸುಮಾರು ಸಾರಿ
ರೈತರಿಗೋಸ್ಕರವಾಗಿ ಸ್ವಲ್ಪ ನೇರವಾಗಿ ಕಕ್ಷಿತವಾಗಿ ಇರಿಸಿಕೊಂಡೆ. ಲಾಭ ಮಾಡಿದ ಎಲ್ಲ ಸಂಸ್ಥೆಗಳು ಸೇವೆಯಲ್ಲಿ ಲಾಭಕ್ಕಿಂತ ಮುಖ್ಯ ನಾವು ಸೇವೆಯನ್ನು ಮಾಡ್ತಾ ಇದ್ದೀವಿ ರೈತರಿಗೋಸ್ಕರವಾಗಿ, ಸದಸ್ಯರಿಗೋಸ್ಕರವಾಗಿ ಅದ್ರ ಬಗ್ಗೆ ಚಿಂತನೆ ಮಾಡಬೇಕು. ಕೇವಲ ನಮ್ಮ ಮರಣ ಪರ್ಯಾಯ ಯಾವುದೋ ಮಕ್ಕಳಿಗೆ ಒಂದಷ್ಟು ಪ್ರತಿಭಾ ಪುರಸ್ಕಾರ ಕೊಟ್ಬಿಟ್ರೆ ಸಾಲ. ರೈತರ ನಿಜವಾದ ರೈತ ಸದಸ್ಯರ ಶ್ರಮಪಟ್ಟು ಸಾಲ ಪಡೆದು ಆ ಬ್ಯಾಂಕಲ್ಲಿ ಕಟ್ಟಿರ್ತಕ್ಕಂಥ ಜನರ ಬಗ್ಗೆ ತಾವು ಏನು ಯೋಚನೆ ಮಾಡ್ತಾರೆ ಹೇಳ್ಬೇಕಂತ ತಮ್ಮನ್ನು ನಿಲ್ಲಿಸುವಂತೆ 2024-25 ಸಾಲಿಗೆ ಆಗಮಿಸಿದ ಎಲ್ಲ ನನ್ನ ಗೌರವಿತ ಸದಸ್ಯರೇ, ವೇದಿಕೆಯಲ್ಲಿ ಆಸನದಲ್ಲಿರುವ ಅಧ್ಯಕ್ಷರು ಆಡಳಿತಗೊಂಡಿದ್ದಾರೆ. ಇವತ್ತು ಬಹಳ ವಿಶೇಷವಾಗಿ ಅನೇಕ ವಿಚಾರಗಳನ್ನ ಇಲ್ಲಿ ಚರ್ಚೆ ಆಗಿದೆ. ನಮ್ಮ ರಾಮಚಂದ್ರ ಇರ್ಬೋದು, ಈಲಲ್ಲಿ ಇರ್ಬೋದು, ನೆಡೂರು ಇರ್ಬೋದು. ನಾನು ಮೊದಲನೇದಾಗಿ ಈ ಸಂಸ್ಥೆ 1975ರಲ್ಲಿ ಸ್ಥಾಪನೆ ಆಯಿತು, 52 ವರ್ಷ ಆಯಿತು. ಆವತ್ತಿಂದ ಇದುವರೆಗೂ ದುಡಿದಂತ ಎಲ್ಲ ಸಿಬ್ಬಂದಿಗಳಿಗೂ ಮತ್ತು ಆಡಳಿತಗಳಿಗೂ ನೆನೆಸ್ಕೊಂಡ ಅವರಿಗೆ ವಂದಿಸುತ್ತಾ ಇವತ್ತು 5,014 ಸದಸ್ಯರಿದ್ದಾರೆ. ಒಟ್ಟು ಇವತ್ತು ನೀವು ಹೇಳ್ತಾ ಇದ್ದೀರಿ, ನಿವ್ವಳ ಲಾಭ 4 ಕೋಟಿ ಚಿಲ್ಲರೆ. 4 ಕೋಟಿ ನಿವ್ವಳ ಲಾಭ ಮಾಡೋದು ಬಹಳ ಸುಲಭದ ಕೆಲಸ ಅಲ್ಲ. ಇವತ್ತಿನ ಪರಿಸ್ಥಿತಿಯಲ್ಲಿ ಇವತ್ತೇನು ನಮ್ಮ ಸಭೆಯಲ್ಲಿ 2 ಲಕ್ಷ ಮೇಲೆ ತಿಳ್ಕೊಳ್ಳೋದಿಲ್ಲ, 2 ಲಕ್ಷ ಮೇಲೆ ಕಟ್ಟೋದಿಲ್ಲ. ಮೊದಲಾದ್ರೆ ಜಾಸ್ತಿ ದುಡ್ಡು ಕಟ್ತಾ ಇದ್ರೆ ಡ್ರಾ ಮಾಡ್ತಾ ಇದ್ರೆ ಅವ್ರು ಲಾಭ ಬರ್ತಾ ಇದ್ರು. ಇಂಥ ಪರಿಸ್ಥಿತಿಯಲ್ಲಿ 4 ಕೋಟಿ ಚಿಲ್ಲರೆ ಹೋಗಂತಂದ್ರೆ ನಮ್ಮ ಆಡಳಿತಗಳ ಶ್ರಮ ಮತ್ತು ಸಿಬ್ಬಂದಿಗಳ ಪ್ರಾಮಾಣಿಕತೆ. ಯಾಕಂದ್ರೆ ಒಂದು ಸಂಘ ಲಾಭ ಬರಬೇಕಂದ್ರೆ ಸಿಬ್ಬಂದಿ ಮತ್ತು ಆಡಳಿತ ನೋಡಿ ಬಹಳ ಮುಖ್ಯ ಕಾರಣ. ಅಂಥದ್ರಲ್ಲಿ ಈಗ ಅನೇಕ ವಿಚಾರಗಳನ್ನ ನಾವು ಚರ್ಚೆ ಮಾಡೋದು. ಮೊದಲನೇದಾಗಿ ನಮ್ಮ ಸ್ನೇಹಿತರು ಕಾರ್ಯದರ್ಶಿಯವರು ಹೇಳಿದ್ರು, ನಾನು ಸಾಲ 3% ಹೇಳಿ ನೀವು 40% ಹೇಳ್ತಾ ಇದ್ದೀರಿ. ನಿಮಗೆಲ್ಲ ಗೊತ್ತಿರ್ಬೋದು, ಸರ್ಕಾರ ಯಾವ ಸರ್ಕಾರ ಬಗ್ಗೆ ನಮ್ಮ ಎಲ್ಲ ಒಂದು ಸರ್ಕಾರದ ಸಾಲ 3% ಅಂತ ಕೊಡ್ತೀವಿ. ನೀವು 3% ಕೊಟ್ಟಿದ್ದೀರಿ, ನಿಮಗೆ ಸರ್ಕಾರದಿಂದ ಹಣ ಕೊಡೋದಿಲ್ಲ. ಆವಾಗ ನೀವು 40% ಹೇಳಿದ್ರಿ. ಈಗ ಅವರು ನಮ್ಮ ಕಾರ್ಯದರ್ಶಿಗಳು ಹೇಳಿದ್ರಿಂದ ನೀವು ಮೊದಲೇ ಸಾಲ ಕೊಡುವಾಗ 3% ನಾವು ಕೊಡ್ತಾ ಇದ್ದೀವಿ. ಸರ್ಕಾರದಿಂದ ಪ್ರೋತ್ಸಾಹ ಬಂದಿಲ್ಲ, 40% ಬಂದಿದ್ರೆ ಅವ್ರು ತಿಳ್ಕೊತಾ ಇಲ್ಲ, ನಾವು ಬೇರೆ ಬೇಕು ಅಂತ ಹೇಳಿದ್ರೆ ನೀವು ಮೊದಲೇ ಹೇಳ್ಬಿಡಿ. ನೀವು ಸರ್ಕಾರದಿಂದ ಅವಾಗ ಏನು ಯಾವುದೇ ಸರ್ಕಾರ ಇರೋದಿಲ್ಲ, ಅವರು ರಾಜಕೀಯಕ್ಕೋಸ್ಕರ ರೈತರಿಗೋಸ್ಕರ ಸಾಲ ಮನ್ನಾ 3% 0% ಅಂತಾರೆ. ಆದ್ರೆ ನೀವು ಸ್ವಂತ ದುಡ್ಡಲ್ಲಿ 5 ದುಡ್ಡಲ್ಲಿ ನೀವು ಸಾಲ ಕೊಡ್ತಿದ್ದೀರಿ. ನಿಮಗೆ 3% 0% ಕೊಟ್ಟರೆ ನಷ್ಟ ಆಗುತ್ತೆ. ನೀವು ಸರ್ಕಾರದಿಂದ ದುಡ್ಡು ಬರೋದಿಲ್ಲ, ನೀವು ಅವ್ರು ಪೇ ಮಾಡ್ಕೊಳ್ಳೋದಿಲ್ಲ. ಆಗಲೇ ಕೇಳಿದ್ರು, ಬೇಕಾದ್ರೂ ನಾನು ಕೊಡಬೇಕು, ನೀವು ಕೊಡ್ತಾ ಇಲ್ಲ, ಗೊತ್ತಿಲ್ಲ. ನಿಜವಾಗ್ಲೂ ನೀವು ಸಾಲ ಕೊಡೋಕೆ ಕೊಡ್ತೀರಿ, 3% ಕೊಡ್ತೀರಿ. ಸರ್ಕಾರದಿಂದ ದುಡ್ಡು ಬಂದಿಲ್ಲ, 1% ಕಟ್ಟಬೇಕಾಗುತ್ತೆ.
ವರ್ಷದ ಸಿಂಡಿಕೇಟ್ ರೈತರ ಸೇವಾ ಸಹಕಾರ ಸಂಘ ಅತ್ತಿಬೆಲೆ ಇದರ ಒಂದು 52ನೇ ವರ್ಷದ ವಾರ್ಷಿಕ ಮಹಾಸಭೆಯನ್ನು ಹಮ್ಮಿಕೊಳ್ಳಲಾಗಿದ್ದು, ಈ ವಾರ್ಷಿಕ ಸಭೆ ಮಹಾ ಯಶಸ್ವಿಯಾಗಿ ಸಂಘದ ಸದಸ್ಯರು ನೆರವೇರಿಸಿಕೊಟ್ರು. ಏನು ಈ ಒಂದು ಸಂಘ 1973ರಲ್ಲಿ ಪ್ರಾರಂಭ ಆಗಿ ಸಿಂಡಿಕೇಟ್ ಬ್ಯಾಂಕ್ನಿಂದ 5 ಲಕ್ಷ ಸಾಲವನ್ನು ತೆಗೆದುಕೊಂಡು ಪ್ರಾರಂಭ ಮಾಡಿದಂಥ ಸಂಘ ಇವತ್ತು ಅದೇ ರಾಷ್ಟ್ರೀಕೃತ ಬ್ಯಾಂಕ್ಗಳಿಗೆ ಸಾಲವನ್ನು ಕೊಡ್ತಕ್ಕಂಥ ಒಂದು ಶಕ್ತಿಯನ್ನು ಹೊಂದಿದೆ. ವಾರ್ಷಿಕ 4,53 ಲಕ್ಷ ಲಾಭವನ್ನು ಹೊಂದಿರತಕ್ಕಂಥ ಸಂಘ ಕರ್ನಾಟಕದಲ್ಲೇ ಪ್ರಥಮ ಸ್ಥಾನದಲ್ಲಿ ಇದೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಅನೇಕ ಪ್ರಶಸ್ತಿಗಳು ಬಂದಿದ್ದಾವೆ ಈ ಸಂಘಕ್ಕೆ. ಈ ಸಂಘದಲ್ಲಿ ಈ ಸ್ಟ್ಯಾಂಪಿಂಗ್ ಸೌಲಭ್ಯ ಇರ್ಬೋದು, ಟ್ರ್ಯಾಕ್ಟರ್ ಸೌಲಭ್ಯ ಇರ್ಬೋದು, ತಿಜೋರಿ ಸೌಲಭ್ಯ ಇರ್ಬೋದು, ಶ್ರೀಶಕ್ತಿ ಗುಂಪುಗಳ ಸ್ವಸಹಾಯ ಸಂಘಗಳಿಗೆ ಸಾಲ ಕೊಡ್ತಕ್ಕಂಥದ್ದು ಇರ್ಬೋದು, ಅಡಮಾನ ಸಾಲ ಇರ್ಬೋದು, ಒಡವೆ ಸಾಲ ಇರ್ಬೋದು, ಇಂಥ ಅನೇಕ ಸಂಘಗಳನ್ನು ಸಾಲಗಳನ್ನು ಕೊಡ್ತಾ ಇದೆ. ಈ ಸಾಲಗಳನ್ನು ರೈತರು ಪಡ್ಕೊಂಡು ಸಹಕರಿಸಬೇಕಾಗಿ, ಹಾಗೆ ಸಾಲವನ್ನು ತೆಗೆದುಕೊಂಡು ಅದರಿಂದ ಸದುಪಯೋಗ ಪಡ್ಕೊಂಡು ಸಕಾಲಕ್ಕೆ ಸಾಲವನ್ನು ಮರುಪಾವತಿಸಿ ಈ ಸಂಘದ ಪುರೋಭಿವೃದ್ಧಿಗೆ ಎಲ್ಲರೂ ಶ್ರಮಿಸಬೇಕಾಗಿ ನಾನು ರೈತರಲ್ಲಿ ಸಂಘದ ಸದಸ್ಯರಲ್ಲಿ ವಿನಂತಿ ಮಾಡ್ತೀನಿ. ಹಾಗೆಯೇ ಏನು ಈ ಸಂಘ ಒಂದು ಬೆಳೆದಾಗಿನಿಂದ ಅಧ್ಯಕ್ಷರಿರ್ಬೋದು, ಉಪಾಧ್ಯಕ್ಷರಿರ್ಬೋದು, ನಿರ್ದೇಶಕರಿರ್ಬೋದು, ಎಲ್ಲರೂ ಪ್ರಾಮಾಣಿಕವಾಗಿ ಇದುವರೆಗೂ ಸಹಿತ ಪ್ರಾಮಾಣಿಕವಾಗಿ ಸಿಬ್ಬಂದಿಗಳಿರ್ಬೋದು ಪ್ರಾಮಾಣಿಕವಾಗಿ ಈ ಸಂಘದ ಒಂದು ಪುರೋಭಿವೃದ್ಧಿಗೆ ಸಹಕರಿಸಿದ್ದಾರೆ. ಅವ್ರನ್ನ ಹಸ್ತಂಗತರಾಗಿರೋರಿಂದ ಹಿಡಿದು ಎಲ್ಲರನ್ನು ನಾನು ಈ ಒಂದು ಸಂದರ್ಭದಲ್ಲಿ ನಮ್ಮ ಆಡಳಿತ ಮಂಡಳಿಯವರು ಅವ್ರನ್ನೆಲ್ಲ ಜ್ಞಾಪಿಸ್ಕೊಳ್ತಾ ಈ ಸಂಘವನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ದಿದ್ದಾರೆ. ಅವ್ರನ್ನೆಲ್ಲನೂ ನೆನೆಸ್ಕೊಳ್ತಾ ನನ್ನ ಸಹ ನಿರ್ದೇಶಕರುಗಳು ಆದಂಥ ನಮ್ಮ ಆಡಳಿತ ಮಂಡಳಿಯವರು ಹಾಗೂ ನಮ್ಮ ಮುಖಂಡರಾದಂಥ ಆಂಜನಪ್ಪ ಅವರು, ಬಸವಣ್ಣವರು ನನ್ನನ್ನು ಅಧ್ಯಕ್ಷನನ್ನಾಗಿ ಒಂದು ಅವಧಿಗೆ ಮಾಡಿದ್ದಾರೆ. ಅವ್ರಿಗೂ ಸಹ ನಾನು ಈ ಒಂದು ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಈ ದಿನ ತುಂಬ ಸಂತೋಷವಾದ ದಿನ. 52ನೇ ವಾರ್ಷಿಕ ಸಮಾರಂಭ. ತುಂಬ ಸಂತೋಷ ಆಗ್ತಾಯಿದೆ. ಇದರ ಹಿಂದೆ 1974ರಿಂದ ಹಿರಿಯರ ಪರಿಶ್ರಮ ಮತ್ತು ತ್ಯಾಗದ ಫಲಿತಾಂಶ ಇವತ್ತು ನಾವಿಲ್ಲಿ ನಿಂತ್ಕೊಂಡಿದ್ದೀರಿ. ರೈತರಿಗೆ ಈ ಬ್ಯಾಂಕಿಗೆ ಠೇವಣಿದಾರರೇ ಪಿಲ್ಲರ್ಗಳು, ಮುಖ್ಯವಾಗಿ ಠೇವಣಿದಾರರು ಪಿಲ್ಲರ್ಗಳಾಗಿರೋದ್ರಿಂದ ಸಕಾಲಕ್ಕೆ ಸಾಲ ತಗೊಂಡಿರೋರು ದಯವಿಟ್ಟು ಸಕಾಲಕ್ಕೆ ಪಾವತಿ ಮಾಡಿದ್ರೆ ಬೇರೆಯವ್ರಿಗೆ ಅನುಕೂಲ ಆಗುತ್ತೆ. ಈಗ ಈ ಬ್ಯಾಂಕಲ್ಲಿ ಸಿಗೋ ಟ್ರ್ಯಾಕ್ಟರ್ ಸೌಲಭ್ಯ ಆಗಲಿ, ರಸಗೊಬ್ಬರ ಆಗಲಿ, ಪಡಿತರ ಇದಾಗಲಿ ಸದುಪಯೋಗಪಡಿಸ್ಕೊಂಡು ಮುಂದಿನ ದಿನಗಳಲ್ಲಿ ಇದೇ ಥರ ನಡೆಯಲಿ, ಅಭಿವೃದ್ಧಿ ಹೊಂದಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. 2024-25 ವಾರ್ಷಿಕೋತ್ಸವ ತುಂಬ ವಿಜೃಂಭಣೆಯಾಗಿ ನಡೀತು ಅತ್ತಿಬೆಲೆ ಶಿಡ್ಲಬಸಪ್ಪ ಚೌಟ್ರಿಯಲ್ಲಿ. ದೇಶದ ಬೆನ್ನೆಲುಬು ಯಾರಂದರೆ ರೈತರು. ಅದು ನಿದರ್ಶನ ನಮ್ಮ ಅತ್ತಿಬೆಲೆ ರೈತರ ಸೇವಾ ಸಹಕಾರ ಸಂಘ ನಿಯಮಿತ ಬ್ಯಾಂಕು. ಯಾಕೆಂದರೆ 1975ರಲ್ಲಿ ಇದು ತುಂಬ ಚಿಕ್ಕ ಶಾಖೆಯಲ್ಲಿ ಸ್ಟಾರ್ಟ್ ಆಗಿ ಇವತ್ತು 2025 ಇವತ್ತಿನಿಗೆ 52 ವರ್ಷ ಪೂರೈಸಿ ನಾವು ಕರ್ನಾಟಕ ರಾಜ್ಯದಲ್ಲೇ ನಂಬರ್ 1 ಸ್ಥಾನದಲ್ಲಿದ್ದೀವಿ ನಮ್ಮ ರೈತರ ಸೇವಾ ಸಹಕಾರ ಸಂಘ. ಈ ವರ್ಷದ ನಿವ್ವಳ ಲಾಭ 4,53,00,000. ಇದೇ ಥರ ಮುಂದುವರಿಬೇಕು ನಮ್ಮ ಬ್ಯಾಂಕಲ್ಲಿ. ಅಂದರೆ ಈಗ ಸ್ವಲ್ಪ ನಮ್ಮ ಈ ವಾರ್ಷಿಕೋತ್ಸವದಲ್ಲಿ ನಮ್ಮ ರೈತಾಪಿ ಕುಟುಂಬದಿಂದ ಬಂದ ಸದಸ್ಯರುಗಳು ಈ ಬ್ಯಾಂಕನ್ನು ಈ ಮಟ್ಟಕ್ಕೆ ತಂದಿರೋ ರೈತ ಎಲ್ಲರೂ ಸೇರಿ ತುಂಬ ಅತ್ಯುತ್ತಮವಾದ ಸಲಹೆಗಳು ಕೊಟ್ಟಿದ್ದಾರೆ. ನಮ್ಮ ಅಧ್ಯಕ್ಷರಾಗಲಿ, ಉಪಾಧ್ಯಕ್ಷರಾಗಲಿ, ನಮ್ಮ ಆಡಳಿತ ಮಂಡಳಿ ಆಗಲಿ, ನಮ್ಮ ಅದೇ ಥರ ನಮ್ಮ ಸಿಬ್ಬಂದಿ ವರ್ಗ ಆಗಲಿ ಒಂದೊಂದು ಪಾಯಿಂಟು ನೀಟಾಗಿ ನಾವು ಬರ್ಕೊಂಡಿದ್ದೀವಿ, ಡೀಟೇಲಾಗಿ ಬರ್ಕೊಂಡಿದ್ದೀವಿ. ಇದನ್ನು ನೆಕ್ಸ್ಟ್ 2025-26ನೇ ಸಭೆಗೆ ನಾವು ಎಲ್ಲ ಪಾಯಿಂಟ್ಗಳು ನಮ್ಮ ಕೈಯಲ್ಲಿ ಆದಷ್ಟು ಅವುಗಳನ್ನ ನಾವು ಬಗೆಹರಿಸಿ ಇವುಗಳಿಗೆ ಸೂಕ್ತ ಪರಿಹಾರ ಕೊಡ್ತೀವಿ ಅಂತ ನಮ್ಮ ಆಡಳಿತ ಮಂಡಳಿ ಪರವಾಗಿ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಅದೇ ರೀತಿಯಾಗಿ ಒಂದು ನಮ್ಮ ರೈತಾಪಿ ಕುಟುಂಬದಲ್ಲಿ ಮತ್ತೊಂದು ಕೇಳ್ಕೊಳೋದೆ, ಎಲ್ಲರೂ ಒಂದು ಗಂಭೀರವಾದ ವಿಷಯನ ತಂದಿದ್ದಾರೆ. ನಮ್ಮ ಬ್ಯಾಂಕಿನಲ್ಲಿ 346 ಲಕ್ಷ ಅಂದರೆ 3.5 ಕೋಟಿ ಸುಸ್ತಿ ಆಗಿದ್ದಾರೆ. ಇದನ್ನು ತುಂಬ ಮೀಟಿಂಗ್ಗಳಲ್ಲಿ ಬರ್ತಾನೆ ಇದೆ. ದಯಮಾಡಿ
ಇದನ್ನು ನಮ್ಮ ರೈತಾಪಿ ಕುಟುಂಬದಲ್ಲಿ ಈ ಮೀಡಿಯಾ ವಾಹಿನಿ ಮುಖಾಂತರ ನಾನು ಕೇಳ್ಕೊಳೋದು ಏನಂದರೆ, ದಯಮಾಡಿ ಈ ದುಡ್ಡು ನಮ್ಮ ರೈತರ ದುಡ್ಡು, ಇದನ್ನು ಮುಂದಿನ ಪೀಳಿಗೆ ಹಿಂಗೆ ಹೋಗಲಿ, ಹಿಂಗೆ ಲಾಭ ಮಾಡಲಿ, ಇದರಿಂದ ಎಲ್ಲರೂ ಕಟ್ಟಬೇಕು, ಇದು ಒಬ್ಬರು ಮಾದರಿ ಆಗಬೇಕು. ದಯಮಾಡಿ ಎಲ್ಲರೂ ಅನ್ಯತಾ ಭಾವದಿಂದ ತಿಳ್ಕೊಂಡಿರ ಈ ಕೋರ್ಟು ಕಚೇರಿ ಮತ್ತೊಂದು ಇಲ್ದಿರ ಏನೋ ಮಾಡಿ ಬ್ಯಾಂಕ್ ಸಿಬ್ಬಂದಿ ಹತ್ರ ಬಂದು ಬ್ಯಾಂಕ್ ಸಿಒ ಹತ್ರ ಕುತ್ಕೊಂಡು ತಮ್ಮ ಸಮಸ್ಯೆಗಳು ಹೇಳ್ಕೊಂಡು ಇದು ಯಾವ ಥರ ಪರಿಹಾರ ಮಾಡ್ಕೊಬೇಕು ದಯಮಾಡಿ ಮಾಡಬೇಕು ಅಂದ್ಬಿಟ್ಟು ಈ ವಾಹಿನಿ ಮುಖಾಂತರ ಕೇಳ್ಕೊತಾ ಇದ್ದೀನಿ. ರೈತರಿಗೋಸ್ಕರ ಸ್ಥಾಪನೆ ಆಗಿರ್ತಕ್ಕಂಥ ನಮ್ಮ ಸಿಂಡಿಕೇಟ್ ರೈತರ ಸೇವಾ ಸಂಸ್ಥೆ 1972ರಲ್ಲಿ ಪ್ರಾರಂಭ ಆಗಿದ್ದು, ಅಂದಿನಿಂದ ಇಂದಿವರೆಗೂ ಅನೇಕ ನಾಯಕರುಗಳು ನಿಭಾಯಿಸಿಕೊಂಡು ಕಾರ್ಯನಿರ್ವಹಿಸಿಕೊಂಡು ರೈತರಿಗೋಸ್ಕರ ಅನುಕೂಲವನ್ನು ಮಾಡಬೇಕು, ರೈತರಿಗೆ ಒಳ್ಳೇದು ಮಾಡಬೇಕು ಅಂತ ಹೇಳ್ಬಿಟ್ಟು ಒಳ್ಳೆ ಕಾರ್ಯರೂಪವನ್ನು ಅವರು ರೂಪಿಸ್ಕೊಂಡು ಬಂದಿದ್ದಾರೆ. ಮತ್ತು ಅದೇ ರೀತಿಯಾಗಿ ಇವತ್ತು 2024-25ನೇ ವಾರ್ಷಿಕೋತ್ಸವವನ್ನು ನಮ್ಮ ಅತ್ತಿಬೆಲೆ ಶಿಡ್ಲ ಬಸಪ್ಪ ನಂಜಮನೆ ಕಲ್ಯಾಣ ಮಂಟಪದಲ್ಲಿ ಆಯೋಜನೆ ಮಾಡಲಿದ್ದು ಭಾಳ ಯಶಸ್ವಿಯಾಗಿ ನಡೆಯಿತು. ರೈತರು ಬಹಳ ವಿಶೇಷವಾಗಿ ಒಳ್ಳೆ ಯೋಜನೆಗಳನ್ನು ಮತ್ತು ಒಳ್ಳೆ ಅನುಕೂಲಗಳನ್ನು ಮಾಡ್ತಕ್ಕಂಥ ಕೆಲಸ ಅವರು ಹೇಳಿದ್ದಾರೆ. 100% ನಾವೆಲ್ಲರೂ ಸಿಬ್ಬಂದಿ ವರ್ಗದವರು ಮತ್ತು ಆಡಳಿತ ಮಂಡಳಿಯವರು ಎಲ್ಲರೂ ಒಗ್ಗಟ್ಟಾಗಿ ಒಮ್ಮತದಿಂದ ಎಲ್ಲರೂ ರೈತರಿಗೆ ಏನೇ ರೀತಿ ಯಾವುದೇ ರೀತಿಯಾಗಲಿ ಅನುಕೂಲಗಳನ್ನು ಮಾಡ್ತಕ್ಕಂಥ ಒಂದು ಏಕೈಕ ಸಂಸ್ಥೆ ಅಂದರೆ ಅದು ರೈತರ ಸಿಂಡಿಕೇಟ್ ಸಂಸ್ಥೆ ಅಂತ ಹೇಳ್ಬೋದು. ಯಾಕಂದರೆ ಬಡ್ಡಿ ದರ ಕಡಿಮೆ ಇದೆ, ಮತ್ತು ಭೂಮಿಗೆ ಮತ್ತು ಎಲ್ಲ ಲೋನ್ಗಳು ಕೊಡೋದಾಗಿರೋದ್ರಿಂದ ಮತ್ತು ಎಲ್ಲರೂ ಇನ್ನೂ ಹೆಚ್ಚಾಗಿ ಖಾತೆಗಳನ್ನು ಮಾಡಿ ಬನ್ನಿ, ರೈತರಿಗೋಸ್ಕರ ಅನೇಕ ರೀತಿಯಾದಂಥ ಸೌಲಭ್ಯಗಳು ಉಪಯೋಗಿಸ್ಕೊಳ್ಳಿ ಅಂತ ಈ ಮೂಲಕ ಹೇಳ್ತಾ ಭಾಳ ಯಶಸ್ವಿಯಾಗಿ ನಡೆಸ್ಕೊಟ್ಟಂಥ ನಮ್ಮ ಆಡಳಿತ ಮಂಡಳಿಯವರು ಮತ್ತು ಸಿಬ್ಬಂದಿ ವರ್ಗದವರಿಗೆಲ್ಲರಿಗೂ ಧನ್ಯವಾದಗಳು ಹೇಳ್ತಾರೆ. ಮತ್ತು ವಿಶೇಷವಾಗಿ ಈ ಸಂಸ್ಥೆ ಒಳ್ಳೆಯ ಮುನ್ನಡೆಯಿಂದ ನಡೆಸ್ಕೊಂಡು ಬಂದಿರ್ತ ಒಂದು ಮಾರ್ಗದರ್ಶಕರು ಯಾರು ಅಂತಂದರೆ ನಮ್ಮ ಸಹೋದರಾಗಿರ್ತಂಥ ಮಾರ್ಗದರ್ಶಕ ಬಿ ಜಾಂಜನಪ್ಪನವರು ಮತ್ತು ಎನ್ ಬಸವರಾಜರವರು. ಇವರಿಬ್ಬರು ಈ ಒಂದು ಸಂಸ್ಥೆಯನ್ನು ಒಳ್ಳೆ ಉತ್ತಮ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ಬೇಕಂತ ಹೇಳ್ಬಿಟ್ಟು ನಿಮ್ಮೆಲ್ಲರೂ ಒಳ್ಳೆ ಆಯ್ಕೆ ಮಾಡಿ ಮುಂದಿನ ದಿನಗಳಲ್ಲಿ ನಾವು ರೈತರಿಗೆ ಏನೇ ಕಷ್ಟಗಳಾಗಿರಲಿ, ಏನೇ ಅವರ ಒಂದು ಆಶಾಭಾವನೆಗಳಾಗಿರಲಿ ನಾವು ನಿಭಾಯಿಸಕ್ಕಂಥ ಕೆಲಸ ಮುಂದಿನ ದಿನಗಳಲ್ಲಿ ಮಾಡ್ತೀನಿ ಅಂತ ಹೇಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. 52ನೇ ಸಾಲಿನ ಜನರಲ್ ಬಾಡಿ ಮೀಟಿಂಗ್ಗೆ ಆಗಮಿಸಿದ ಎಲ್ಲ ರೈತರಿಗೂ ಧನ್ಯವಾದ ತಿಳಿಸ್ತೀನಿ. ತುಂಬ ಒಳ್ಳೆಯ ರೀತಿಯಲ್ಲಿ ಮೀಟಿಂಗ್ ಅಂತ್ಯವಾಯಿತು. ತುಂಬ ಸಲಹೆಗಳನ್ನ ಕೊಟ್ಟರು ರೈತರು. ನಾವು ನಮಗೇನೇನು ಬೇಕೋ ಎಲ್ಲನೂ ಅವ್ರು ಕೊಟ್ಟರು, ಅವ್ರಿಗೇನೇನು ಬೇಕೋ ಎಲ್ಲ ರೀತಿಯ ಆನ್ಸರ್ಸ್ ನಾವು ಕೊಟ್ಟಿದ್ದೀವಿ. ಒಳ್ಳೆಯ ವಿಷಯ ಏನಂದರೆ ಪ್ರಧಾನ ಕಚೇರಿಯ ಹಿಂದೆ ಮುಖ್ಯ ಗೋದಾಮಿಗೆ ಅನುಮೋದನೆ ಕೊಟ್ಟಿದ್ದಾರೆ. ಒಂದು 50ರಿಂದ 60 ಲಕ್ಷ ಖರ್ಚಾಗುವ ಒಂದು ಕಟ್ಟಡ ಇದು. ಸೊ ಅದಕ್ಕೆ ಅನುಮೋದನೆ ಸಿಕ್ಕಿರೋದು ತುಂಬ ಖುಷಿಯಾದ ವಿಷಯ. ಹಾಗೆ ಬೇರೆ ವ್ಯಾಪ್ತಿಯಲ್ಲಿ ನಮ್ಮ ಬ್ಯಾಂಕಿಗೆ 26 ಹಳ್ಳಿ ವ್ಯಾಪ್ತಿಯಲ್ಲಿ ಬರುತ್ತೆ. ಸೊ 26 ಹಳ್ಳಿ ಬಿಟ್ಟು ಬೇರೆ ವ್ಯಾಪ್ತಿಯಲ್ಲಿ ಜಮೀನಿದ್ರೂ ಕೂಡ ನಮ್ಮ ವ್ಯಾಪ್ತಿಯಲ್ಲಿ ಅವರು ಇದ್ರೂ ಸೊ ಅಂಥವ್ರಿಗೆ ಲೋನ್ ಕೊಡ್ತಾಯಿದ್ದೀವಿ. ಇವಾಗ ಅನುಮೋದನೆ ಸಿಕ್ಕಿದೆ. ಸೊ ಅಂಥವ್ರು ದಯವಿಟ್ಟು ಅದನ್ನು ಉಪಯೋಗಿಸ್ಕೊಳ್ಳಿ. ಹಾಗೆ ಇಲ್ಲಿಗೆ ಬಂದಂಥ ಎಲ್ಲ ರೈತರಿಗೂ ನಾನು ಧನ್ಯವಾದ ತಿಳಿಸ್ತೀನಿ. ಥ್ಯಾಂಕ್ ಯು. ಸಿಂಡಿಕೇಟ್ ರೈತರ ಸೇವಾ ಸಹಕಾರ ಸಂಘ ಅತ್ತಿಬೆಲೆ ರೈತರಿಂದ ರೈತರಿಗೋಸ್ಕರ ರೈತರಿಗಾಗಿ ಇರೋ ಒಂದು ಬ್ಯಾಂಕ್ ಇದು. 1975ರಲ್ಲಿ ಈ ಬ್ಯಾಂಕು ಓಪನ್ ಆಯಿತು. ಸುಮಾರು ಇವಾಗ 72ನೇ ವಾರ್ಷಿಕೋತ್ಸವ ನಡೀತಾ ಇದೆ. ಇಡೀ ರಾಜ್ಯದಲ್ಲೇ ಇದು ಪ್ರಥಮ ಸ್ಥಾನದಲ್ಲಿ ಇದೆ. ಇದೇ ರೀತಿ ಈ ಬ್ಯಾಂಕು ಚೆನ್ನಾಗಿ ಅಭಿವೃದ್ಧಿಯಾಗಲಿ, ರೈತರಿಗೆ ಒಳ್ಳೆಯದಾಗಲಿ, ರೈತರಿಗೆ ಅದರಲ್ಲಿ ವಿಶೇಷವಾಗಿ ರೈತರಿಗೆ ಎಲ್ಲ ರಸಗೊಬ್ಬರಗಳು ಎಲ್ಲ ಔಷಧಿಗಳು ದೊರೆಯುವಂತೆ ಆಗಲಿ ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್.